ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ದೂರಸ್ಥಮರ್ತ್ಯಪಾನೀಯ ಪಾನಾರ್ಥಂ ಸೇತುಭೇದನೆ ತ್ರಿಷಿತಾನೇಕಮಧ್ಯಸ್ಥ ತೃಪ್ತೇಃ ಪಶ್ಚಾತ್ ಸ ತೃಪ್ಯತಿ. ತವ ಪ್ರಿಯೈಕ್ಯರಕ್ಷಾರ್ಥಂ ಸಂಕೋಚೇತು ನನ್ಯಃ ಕೃತೆ. ಮಮ ಪ್ರಿಯ ಗುಣೌಘಸ್ಯ ರಕ್ಷಾಪೂರ್ವಂ ಭವಿಷ್ಯತಿ. ನಿರ್ಗುಣಶ್ಚ ಎಂಬಲ್ಲಿ ಚಕಾರ ಇದೆ. ಆ ಚಕಾರದಕ್ಕೆ ಇನ್ನೊಂದು ಗುಣವನ್ನು ನೀವು ಸಮುಚ್ಚಯ ಮಾಡಬೇಕು. ನಿಮಗೆ ವಿರೋಧಿಯಲ್ಲದ ಏಕತ್ವ ಎಂಬತಕ್ಕಂತಹ ಗುಣವನ್ನು ನೀವು ಸಮುಚ್ಚಯ ಮಾಡ್ತೀರಾ ಅಂತಾದರೆ ಮಧ್ಯದಲ್ಲಿರುವಂತಹ ಗುಣಗಳನ್ನು ಕೂಡ ಭಗವಂತನಲ್ಲಿ ಒಪ್ಪಿಕೊಳ್ಬೇಕಾಗುತ್ತೆ ಅಂತ ಹೇಳಿದರು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಎಲ್ಲೋ ದೂರದಲ್ಲಿರುವಂಥ ಒಬ್ಬ ವ್ಯಕ್ತಿ, ಅವನಿಗೆ ನೀರು ಬೇಕು, ನೀರು ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಮಧ್ಯದಲ್ಲಿ ಒಂದು ತಡೆ ಇದೆ. ಆ ತಡೆ ಅದನ್ನು ತೆಗಿಬೇಕು. ತೆಗೆದರೆ ಆ ದೂರದಲ್ಲಿರ್ತಕ್ಕಂಥ ವ್ಯಕ್ತಿಗೆ ನೀರು ಹರಿದು ಹೋಗುತ್ತೆ. ಅದು ಹೌದು. ಆದರೆ ಆ ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಈ ಮಧ್ಯದ ಕೊನೆಯಲ್ಲಿದ್ದಂತಹ ತಡೆ ಇದರ ಮಧ್ಯದಲ್ಲಿ ಯಾರಿದ್ದರೋ ಅವರಿಗೆಲ್ಲ ನೀರಿನ ಉಪಯೋಗ ಆಗುತ್ತೋ ಇಲ್ವೋ? ಹಾಗೆ ಆಗುತ್ತೆ. ಹಾಗೆ ಇಲ್ಲಿಗೆ ಚಶಬ್ದ ಇದೆ, ನಿರ್ಗುಣಶ್ಚ ಅಂತ. ಈ ಚಶಬ್ದದಿಂದ ನೀನೇನು ಮಾಡ್ತೀಯಾ? ಏಕಃ ಎಂಬತಕ್ಕಂತಹ ಗುಣ ಅದನ್ನು ನೀನು ಸಮುಚ್ಚಯ ಮಾಡ್ಕೊಳ್ತೀಯ. ಹಾಗಿದ್ದರೆ ಅದರ ಮಧ್ಯದಲ್ಲಿರ್ತಕ್ಕಂತಹ ದೇವತ್ವ, ಸಾಕ್ಷಿತ್ವ ಇತ್ಯಾದಿ ಗುಣಗಳನ್ನು ಕೂಡ ರಕ್ಷಣೆ ಮಾಡಿದಂತೆ ಆಯಿತು. ಹೇಗೆ ದೂರದಲ್ಲಿರುವಂತಹ ವ್ಯಕ್ತಿ ಬದುಕಬೇಕು, ಅವನಿಗೆ ನೀರು ಬೇಕು ಅಂಥೇಳಿ ನೀನೇನಾದರೂ ಸೇತುವೆಯನ್ನು ಬಂಧನ ಮಾಡ್ತೀಯ, ಹಾಗೆ ಇಲ್ಲೂ ಕೂಡ ನಿರ್ಗುಣ ಅಂತ ಹೇಳಿದ್ರಿಂದ ಯಾವ ಗುಣವೂ ಇಲ್ಲ ಅಂತಲೇ ಅರ್ಥ ಆಗಬೇಕು. ಆದರೆ ಐಕ್ಯವೂ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೇನು ಮಾಡ್ತೀರಾ? ನೀವು ಬಂಧನ ಮಾಡ್ತೀರಾ, ಏನು ನಿಮ್ಮ ನಿಯಮವನ್ನು ನೀವು ಛೇದನ ಮಾಡ್ತೀರಾ. ಹಾಗಾದರೆ ಛೇದನ ಮಾಡಿದ್ದು ಎಲ್ಲಿ ಅದಕ್ಕೆ ಅನ್ವಯ ಮಾಡ್ತೀರಾ? ಏಕಃ ಅಂತಕ್ಕಂಥರ ಜೊತೆಯಲ್ಲಿ ಅಲ್ಲಿ ಏಕತ್ವ ಇದೆ ಅಂತ ಹೇಳ್ತಾರೆ. ಹಾಗಾದರೆ ದೂರದಲ್ಲಿರ್ತಕ್ಕಂಥದ್ದು ಏಕತ್ವ. ಆ ಏಕತ್ವಕ್ಕೆ ತೃಪ್ತಿ ಆಗಬೇಕು ಅಂಥೇಳಿ ನಿಮ್ಮ ನಿಯಮ ಬಂಧನ ಅದನ್ನು ನೀವು ಮೀರ್ತಾ ಇದ್ದೀರಿ. ಹಾಗೆಯೇ ಸಮುದ್ರ ನದಿಯಲ್ಲಿ ಸೇತುವೆಯನ್ನು ಕಟ್ಟಿದ್ದಾರೆ, ದೂರದಲ್ಲಿರ್ತಕ್ಕಂಥ ವ್ಯಕ್ತಿಗೆ ತೃಪ್ತಿ ಆಗಬೇಕು. ಆವಾಗ ಸೇತುವೆ ಭೇದನ ಮಾಡಿದ್ರು, ತೃಪ್ತಿ ಆಗುತ್ತೆ. ಅದರ ಜೊತೆಯಲ್ಲಿ ಏನಾಗುತ್ತೆ? ಮಧ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ತೃಪ್ತಿ ಆಗುತ್ತೆ. ಹಾಗೆ ಭಗವಂತನಲ್ಲಿ ಏಕತ್ವ ಸಿದ್ಧ ಆಗುವ ಜೊತೆಯಲ್ಲಿ ಸಾಕ್ಷಿತ್ವ, ದೇವತ್ವ, ಸರ್ವಭೂತಾಂತರತ್ವ ಈ ಎಲ್ಲ ಗುಣಗಳು ಕೂಡ ಸಿದ್ಧವಾಗುತ್ತೆ. ತವ ಪ್ರಿಯ ಐಕ್ಯರಕ್ಷಾರ್ಥಂ ಸಂಕೋಚೆ. ನಿನಗೆ ಇಷ್ಟವಾದ ಐಕ್ಯ ಅದು ಸಿದ್ಧ ಆಗಬೇಕು ಅಂಥೇಳಿ ನಿರ್ಗುಣ ಅನ್ನೋದಕ್ಕೆ ಏಕತ್ವ ಬಿಟ್ಟು ಉಳಿದ ಗುಣಗಳು ಅಂತ ನೀನು ಅರ್ಥ ಮಾಡ್ತೀಯ ಅಂತಾದರೆ ನನ್ಯಃ ಸಂಕೋಚೆ ಕೃತೆ. ನಜಿಗೆ ನೀವು ಸಂಕೋಚ ಮಾಡ್ತೀರಾ ಅಂತಾದರೆ ಮಮ ಪ್ರಿಯ ಗುಣೋಘಸ್ಯ. ಆವಾಗ ನನಗೆ ಇಷ್ಟವಾಗಿರ್ತಕ್ಕಂತಹ ಇನ್ನೂ ಅನೇಕ ಭಗವಂತನಿರ್ತಕ್ಕಂತಹ ಗುಣಗಳು ಅವುಗಳ ರಕ್ಷಣೆಯನ್ನು ಕೂಡ ಮೊದಲು ಮಾಡಿದಂತಾಗುತ್ತೆ. ಆಮೇಲೆ ಯಾಕೆ ಹತ್ತಿರದಲ್ಲಿದ್ದವರಿಗೆ ನೀರಿನ ಉಪಯೋಗ, ಅದು ಹರಿದುಕೊಂಡು ಹೋದ್ಮೇಲೆ ಕೊನೆಗೆ ದೂರದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅದರ ಉಪಯೋಗ. ಹಾಗೆ ಇಲ್ಲಿಯೂ ಕೂಡ ಏಕತ್ವ ಅನ್ನೋದು ಕೊನೆಗಿರೋದು. ಅದರ ಜೊತೆಯಲ್ಲಿ ನಿನಗೆ ನಿರ್ಗುಣ ಶಬ್ದ ಜೊತೆಯಲ್ಲಿ ಅನ್ವಯ ಆಗಬೇಕು ಅಂತಾದರೆ ಅದಕ್ಕಿಂತ ಮೊದಲು ದೇವತ್ವಾದಿ ಗುಣಗಳೆಲ್ಲ ಸಿದ್ಧವಾಗಿ ಹೋಗುತ್ತೆ. ದೂರಸ್ಥ ಮರ್ತ್ಯ ಪಾನೀಯ ಪಾನಾರ್ಥಂ. ದೂರದಲ್ಲಿರುವಂತಹ ಮನುಷ್ಯನ ಜಲಪಾನಕ್ಕೋಸ್ಕರವಾಗಿ ಸೇತುಭೇದನೆ, ಸೇತುವೆಯನ್ನು ಒಡೆದರೆ ತ್ರಿಷಿತಾನೇಕ ಮಧ್ಯಸ್ಥ ತೃಪ್ತೇಹೇ. ಬಾಯಾರಿಕೆಗೊಂಡಿರುವಂತಹ ಮಧ್ಯದಲ್ಲಿರುವಂತಹ ಅನೇಕ ಜೀವರ ತೃಪ್ತಿಯಾದ ಮೇಲೆ, ತೃಪ್ತೇಹ ಪಶ್ಚಾತ್ ತೃಪ್ತಿಯಾದ ಮೇಲೆ ಸಹ ಆ ಕೊನೆಯಲ್ಲಿರತಕ್ಕಂಥ ವ್ಯಕ್ತಿಯು ತೃಪ್ಯತಿ, ತೃಪ್ತಿಯನ್ನು ಹೊಂದುತ್ತಾನೆ. ತವ ನಿನಗೆ ಪ್ರಿಯ ಐಕ್ಯರಕ್ಷಾರ್ಥಂ, ಇಷ್ಟವಾದ ಐಕ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ನನ್ಯಃ ನಿರ್ಗುಣ ಎಂಬಲ್ಲಿರ್ತಕ್ಕಂತಹ ನನಿವಿಗೆ ಸಂಕೋಚೆ ಕೃತೆ, ಏಕತ್ವವನ್ನು ಬಿಟ್ಟು ಉಳಿದ ಗುಣಗಳು ಇಲ್ಲ ಎಂಬುದಾಗಿ ಅರ್ಥ ಮಾಡೋದಾದರೆ ಮಮ ನನಗೆ ಪ್ರಿಯ ಗುಣೌಘಸ್ಯ
ಇಷ್ಟವಾದಂತಹ ಗುಣಗಳ ಸಮೂಹದ ರಕ್ಷಣೆಯು ಪೂರ್ವಂ ಮೊದಲು ಭವಿಷ್ಯತಿ ಆಗುತ್ತದೆ. ದೂರಸ್ಥ ಮರ್ತ್ಯ ಪಾನೀಯ ಪಾನಾರ್ಥಂ, ದೂರದಲ್ಲಿರುವಂತಹ ಮನುಷ್ಯನ ಜಲಪಾನದ ಉದ್ದೇಶದಿಂದ ಸೇತುಭೇದನೆ, ಸೇತುವೆಯನ್ನು ಒಡೆದರೆ ತ್ರಿಷಿತಾನೇಕ ಮಧ್ಯಸ್ಥ ತೃಪ್ತೇ ಪಶ್ಚಾತ್, ಬಾಯಾರಿಕೆಗೊಂಡಿರತಕ್ಕಂಥ ಮಧ್ಯದಲ್ಲಿರುವಂತಹ ಅನೇಕ ಮನುಷ್ಯರಿಗೆ ತೃಪ್ತಿಯಾದ ಮೇಲೆ ಸಹ ಕೊನೆಯಲ್ಲಿರತಕ್ಕಂಥ ವ್ಯಕ್ತಿಯು ತೃಪ್ತಿಯನ್ನು ಹೊಂದುತ್ತಾನೆ. ಹಾಗೆಯೇ ತವ ನಿನಗೆ ಪ್ರಿಯೈಕ್ಯ ರಕ್ಷಾರ್ಥಂ, ಇಷ್ಟವಾದ ಐಕ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ನನ್ಯಃ ನಿರ್ಗುಣ ಎಂಬಲ್ಲಿರತಕ್ಕಂಥ ನನಗೆ ಸಂಕೋಚೆ ಕೃತೆ, ಸಂಕೋಚ ಅರ್ಥವನ್ನು ಮಾಡ್ತೀರಾ, ಏಕತ್ವವನ್ನು ಬಿಟ್ಟು ಉಳಿದ ಎಲ್ಲ ಗುಣಗಳಿಲ್ಲ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಮಮ ನನಗೆ ಪ್ರಿಯ ಗುಣೌಘಸ್ಯ, ಇಷ್ಟವಾದಂತಹ ಗುಣಗಳ ಸಮುದಾಯದ ರಕ್ಷಾ ಸಂರಕ್ಷಣೆಯು ಪೂರ್ವಂ ಭವಿಷ್ಯತಿ ಮೊದಲೇ ಆಗುತ್ತದೆ. ನಿರ್ಗುಣ ಇತ್ಯತ್ರ ನನ್ಯಃ ಸಂಕೋಚೇನ ತ್ವದಭಿಲಷಿತ ಏಕತ್ವಗುಣ ಸಂರಕ್ಷಣೆ ಮದಭಿಲಷಿತ ಗುಣಾನಾಂ ಪ್ರಥಮತಃ ಏವ ರಕ್ಷಾ ಸ್ಯಾದಿತ್ಯತ್ರ ಲೌಕಿಕಂ ದೃಷ್ಟಾಂತಮುಕ್ತ್ವ ದಾಷ್ಟಾಂತಿಕಮಪಿ ಯೋಜಯತಿ ದೂರಸ್ಥ ಇತಿ ಅಂತ. ನಿರ್ಗುಣ ಎಂಬಲ್ಲಿ ನನಿದೆ, ಅದಕ್ಕೇನರ್ಥ ಮಾಡಬೇಕು? ಏಕತ್ವವನ್ನು ಬಿಟ್ಟು ಉಳಿದ ಗುಣಗಳು ಇಲ್ಲ ಅಂತ. ತ್ವದಭಿಲಷಿತ ಏಕತ್ವ ಗುಣ ರಕ್ಷಣೆ, ಅವನಿಗೆ ಇಷ್ಟವಾದ ಐಕ್ಯ ಎಂಬತಕ್ಕಂಥ ಗುಣವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ನೀನೇನಾದರೂ ಸಂಕೋಚ ಮಾಡ್ತೀಯ ಅಂತಾದರೆ ಅವಾಗ ಮದಭಿಲಷಿತ ಗುಣಾನಾಂ ಪ್ರಥಮತಃ ಏವ ರಕ್ಷಾ ಸ್ಯಾತ್, ನನಗೆ ಇಷ್ಟವಾದ ದೇವತ್ವ ಸಾಕ್ಷಿತ್ವ ಮೊದಲಾಗಿರ್ತಕ್ಕಂಥ ಗುಣಗಳು ಭಗವಂತನಲ್ಲಿ ಇದೆ ಅಂತ ರಕ್ಷಣೆ ಮಾಡದಂತೆ ಆಗುತ್ತೆ ಎಂಬ ವಿಷಯದಲ್ಲಿ ಲೌಕಿಕಂ ದೃಷ್ಟಾಂತ ಮುಕ್ತ, ಲೌಕಿಕವಾದ ಉದಾಹರಣೆಯನ್ನು ಹೇಳಿ ಸೇತುವನ್ನು ಒಡೆದರೆ ದೂರದಲ್ಲಿರ್ತಕ್ಕಂಥ ವ್ಯಕ್ತಿಗೆ ತೃಪ್ತಿ ಆಗೋಕ್ಕಿಂತ ಮೊದಲು ಮಧ್ಯದಲ್ಲಿದ್ದವರಿಗೆ ತೃಪ್ತಿ ಆಗುತ್ತೆ ಎಂಬತಕ್ಕಂಥ ದೃಷ್ಟಾಂತವನ್ನು ಹೇಳಿ ದಾಷ್ಟಾಂತಿಕಮಪಿ ಯೋಜಯತಿ, ಯಾವ ಉದ್ದೇಶದಿಂದ ಉದಾಹರಣೆಯನ್ನು ಹೇಳಿದ್ರೋ ಆ ಉದ್ದೇಶವೂ ಸಿದ್ಧವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀನು ಹೇಳುವ ಹಾಗೆ ಐಕ್ಯದ ರಕ್ಷಣೆ ಆಗಬೇಕು ಅಂತಾದರೆ ಅದರ ಜೊತೆಯಲ್ಲಿ ನಾವು ಹೇಳುವ ಹಾಗೆ ಭಗವಂತನಲ್ಲಿ ಅನಂತ ಗುಣಗಳು ಸಿದ್ಧವಾಗುತ್ತೆ. ಇಯಂ ರಾಜವಧುಃ ಕಾಮ ಚಾರಾವಾರಾಂಗನಾನತೆ ಸ್ವೇಚ್ಛಾನುಸಾರ ಸಂಚಾರೋ ಮಾನಚ್ಛೇದಾಯತೆ ಭವೇತ್. ಇನ್ನೊಂದು ಆಲಂಕಾರಿಕವಾಗಿ ಹೇಳ್ತಾರೆ, ಶ್ರುತಿ ಇದೆಯಲ್ಲ, ಶ್ರುತಿ ಅನ್ನೋದು ಸ್ತ್ರೀಲಿಂಗ, ಹಾಗಾದರೆ ಸ್ತ್ರೀ ಅಂತ ಇಟ್ಕೊಳ್ರಿ. ಈ ಸ್ತ್ರೀ ಇವಳು ರಾಜವಧೂಹು ಅಂತ, ಇವಳು ರಾಜಕುಮಾರಿ, ಇವಳು ರಾಣಿಯವಳು ಹೊರತು ವಾರಾಂಗನ ನ, ಕಾಮಚಾರ ವಾರಾಂಗನ ನ, ಯಥೇಚ್ಛವಾಗಿ ವಿಹಾರ ಮಾಡ್ತಕ್ಕಂಥ ಸಂಚಾರ ಮಾಡ್ತಕ್ಕಂತಹ ವೇಶ್ಯಾಸ್ತ್ರೀ ಅಲ್ಲ. ಹಾಗಾದರೆ ಒಂದು ನಿಯಮಕ್ಕೆ ಅನುಗುಣವಾಗಿಯೇ ನಡೆಯತಕ್ಕಂಥವಳು ರಾಣಿ, ತನಗೆ ಬೇಕಾದಾಗೆ ಇಚ್ಛೆ ಬಂದಾಗೆ ನಡೆಯತಕ್ಕಂಥವಳು ವಾರಾಂಗನ ವೇಶ್ಯಾಸ್ತ್ರೀ. ಈ ಶ್ರುತಿ ಎಂಬತಕ್ಕಂಥ ಸ್ತ್ರೀ ಇದೆಯಲ್ಲ, ಇವಳು ವೇಶ್ಯಾಸ್ತ್ರೀ ಅಲ್ಲ, ತನಗೆ ಇಷ್ಟ ಬಂದ ಹಾಗೆ ಅವಳು ನಡೆಯೋದಿಲ್ಲ, ಅವಳು ರಾಣಿಯಂತೆ ಅಂತ. ಆದ್ದರಿಂದ ಒಂದು ವೇಳೆ ಈ ಶ್ರುತಿ ಎಂಬತಕ್ಕಂಥವಳು ಕೂಡ ತನ್ನ ಇಷ್ಟ ಬಂದ ಹಾಗೆ ಅವಳು ನಡ್ಕೊಳ್ತಾಳೆ ಅಂತಂದರೆ ಏನಾಗುತ್ತೆ? ಮಾನಚ್ಛೇದ, ಅವಳ ಮಾನವೇ ಇಲ್ಲ ಅಂತ ಆಗಿ ಹೋಗುತ್ತೆ. ಹಾಗೆ ಯಾವತ್ತೂ ಮಾಡೋದಿಲ್ಲ. ಹಾಗೆ ಈ ಶ್ರುತಿಯು ಕೂಡ ತನ್ನ ಇಚ್ಛೆಗೆ ಬಂದಾಗೆ ಅರ್ಥವನ್ನು ಹೇಳುತ್ತೆ ಅಂತಂದರೆ ಶ್ರುತಿಗೆ ಪ್ರಾಮಾಣ್ಯವೇ ಇಲ್ಲ ಅಂತ ಆಗುತ್ತೆ. ಶ್ರುತಿಯಲ್ಲಿ ಮಾನ ಅಂತಂದರೆ ಪ್ರಾಮಾಣ್ಯ, ಶ್ರುತಿಗೆ ಪ್ರಾಮಾಣ್ಯ ಇಲ್ಲ ಅಂತ ಆಗುತ್ತೆ. ಕುಮಾರಿಗೆ ಯಥೇಚ್ಛವಾಗಿ ಅವಳು ಸಂಚಾರ ಮಾಡ್ತಾಳೆ ಅಂತಂದರೆ ಅವಳಿಗೆ ಮಾನ ಇಲ್ಲ, ಮಾನ ಹೋಗುತ್ತೆ ಅಂತರ್ಥ. ಶ್ರುತಿ ಎಂಬತಕ್ಕಂಥದ್ದಕ್ಕೆ ಮಾನ ಇಲ್ಲ ಅಂತಂದರೆ ಪ್ರಾಮಾಣ್ಯ ಇಲ್ಲ ಅಂತ ಆಗುತ್ತೆ. ಹಾಗಾದರೆ ಯಾವ ರೀತಿಯಲ್ಲಿ ಆ ರಾಣಿಯು ತನ್ನ ಮಾನ ಉಳಿಸ್ಕೊಳ್ಬೇಕು ಎಂಬುದಾಗಿ ಸ್ವೇಚ್ಛಾ ಸಂಚಾರ ಮಾಡಲ್ವೋ, ಹಾಗೆ ಶ್ರುತಿಯು ಕೂಡ ತನಗೆ ಪ್ರಾಮಾಣ್ಯ ಉಳಿಬೇಕು ಅಂಥೇಳಿ ಯಾವ್ಯಾವುದೋ ರೀತಿಯಲ್ಲಿ ಅರ್ಥವನ್ನು ಹೇಳೋದಿಲ್ಲ. ಇಯಂ ಏಕೋದೇವ ಎಂಬತಕ್ಕಂತಹ ಶ್ರುತಿವಾಕ್ಯವು ರಾಜವಧೂಹು, ರಾಣಿಯಂತೆ ಇರತಕ್ಕಂತಹ ಗೌರವಯುತವಾಗಿರ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕಂಥದ್ದು. ತೇ ನಿನ್ನ ಕಾಮಚಾರ, ಮನಸ್ಸಿಗೆ ಬಂದಂತೆ ಸಂಚಾರ ಮಾಡುವ ವರಾಂಗನ,
ವಾರಾಂಗನ ವೇಶ್ಯಾಸ್ತ್ರೀಯು ನತು ಅಲ್ಲವೇ ಅಲ್ಲ. ಸ್ವೇಚ್ಛಾನುಸಂಚಾರ ಮನಸ್ಸಿಗೆ ಬಂದ ಹಾಗೆ ಸಂಚಾರ ಮಾಡುವುದು ತೇ ನಿನ್ನ ಮಾನಚ್ಛೇದಾಯ ಮಾನಹಾನಿಗೆ ಭವೇತ್ ಕಾರಣವಾಗುತ್ತದೆ. ಯಂ ಏಕೋದೇವ ಎಂಬತಕ್ಕಂತಹ ಶ್ರುತಿವಾಕ್ಯವು ರಾಜವಧೂ ರಾಣಿಯಂತೆ ಗೌರವದಿಂದ ಕೂಡಿರತಕ್ಕಂಥದ್ದಾಗಿದೆ. ತೇ ನಿನ್ನ ಕಾಮಚಾರ ಮನಸ್ಸಿಗೆ ಬಂದಂತೆ ಸಂಚಾರ ಮಾಡತಕ್ಕಂತಹ ವಾರಾಂಗನ ವೇಶ್ಯಾಸ್ತ್ರೀಯು ನ ಅಲ್ಲ. ಸ್ವೇಚ್ಛಾನುಸಾರ ಸಂಚಾರ ಮನಸ್ಸಿಗೆ ಬಂದಂತೆ ಸಂಚಾರ ಮಾಡುವಿಕೆಯು ತೇ ನಿನ್ನ ಮಾನಚ್ಛೇದಾಯ ಮಾನಹಾನಿಗೆ ಕಾರಣವಾಗಿ ಭವೇತ್ ಆಗುತ್ತದೆ. ಕಿಂಚ ಬ್ರಹ್ಮಸೂತ್ರಾನುಸಾರೇಣ ಶ್ರುತಿ ವ್ಯಾಖ್ಯೇಯ. ಶ್ರುತಿಗಳ ಅರ್ಥ ಹೇಗೆ ಮಾಡಬೇಕು? ಬ್ರಹ್ಮಸೂತ್ರಗಳಿಗೆ ಅನುಗುಣವಾಗಿ ಮಾಡಬೇಕು. ವೇದವ್ಯಾಸದೇವರು ಬ್ರಹ್ಮಸೂತ್ರವನ್ನು ರಚನೆ ಮಾಡಿದರು. ಯಾಕೆ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾರೆ? ವೇದಾರ್ಥ ನಿರ್ಣಾಯಕ ಅಂತಲೇ ಬ್ರಹ್ಮಸೂತ್ರಗಳನ್ನು ಅವರು ರಚನೆ ಮಾಡಿದರು. ಅಂದರೆ ಬ್ರಹ್ಮಸೂತ್ರಗಳಿಗೆ ಅನುಗುಣವಾಗಿ ವೇದಗಳಿಗೆ ಅರ್ಥವನ್ನು ಹೇಳಿದ್ರೆ ಆವಾಗ ಅದು ರಾಜವಧೂಹು ಅಂತ ಅದಕ್ಕೆ ಗೌರವ ಎಂಬತಕ್ಕಂಥದ್ದಿರುತ್ತೆ. ಆದರೆ ಬ್ರಹ್ಮಸೂತ್ರಗಳ ನಿಯಮವನ್ನು ಬಿಟ್ಟು ನೀವೇ ಅರ್ಥ ಹೇಳ್ತೀರಾ ಅಂತಂದರೆ ಅದು ಕಾಮಚಾರ ವಾರಾಂಗನ ಅಂತ ಶ್ರುತಿವಾಕ್ಯ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನ ಸ್ವೇಚ್ಛಾನುಸಾರೇಣ ವೇದಗಳಿಗೆ ಅರ್ಥ ಹೇಳಬೇಕಾದ್ರೆ ತಮ್ಮ ಇಚ್ಛೆಗೆ ಬಂದ ಹಾಗೆ ಅರ್ಥವನ್ನು ಹೇಳಬಾರದು. ಸೂತ್ರಂಚ ಭಗವದ್ಗುಣಾನೇವ ಅಂಗೀಕರೋತಿ ನ ಪ್ರತಿಷೇಧತಿ. ಸೂತ್ರ ಇದೆಯಲ್ಲ, ಪ್ರತಿಯೊಂದು ಸೂತ್ರಗಳಲ್ಲಿಯೂ ಕೂಡ ಭಗವಂತನ ಗುಣಗಳನ್ನೇ ನಿರೂಪಣೆ ಮಾಡ್ತಾ ಇದೆ ವಿನಃ ಎಲ್ಲಿಯೂ ಕೂಡ ಭಗವಂತನ ಗುಣಗಳನ್ನು ನಿರಾಕರಣೆ ಮಾಡ್ತಾ ಇಲ್ಲ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಭಗವಂತನ ಗುಣಪೂರ್ಣತ್ವನ್ನೇ ಹೇಳಿದ್ದು. ಜನ್ಮಾದ್ಯಸ್ಯ ಯತಃ ಅಂತ ಜಗಜ್ಜನ್ಮಾದಿ ಕರ್ತೃತ್ವ ರೂಪವಾದ ಗುಣವನ್ನು ಹೇಳಿದ್ದು. ಶಾಸ್ತ್ರಯೋನಿತ್ವಾತ್ ಅಂತ ವೇದ ಪ್ರತಿಪಾದ್ಯತ್ವವನ್ನು ಹೇಳಿದ್ದು. ಸಮನ್ವಯಾತ್ ತತ್ವ ಸಮನ್ವಯಾತ್ ಮೇಲೆ ಸಕಲ ವೇದ ಪ್ರತಿಪಾದ್ಯತ್ವವನ್ನು ಹೇಳ್ತಾ ಇದ್ದಾರೆ. ಈಕ್ಷತೆ ನಾ ಶಬ್ದ ಮೇರೆಗೆ ಸಕಲ ಶಬ್ದ ವಾಚ್ಯತ್ವವನ್ನು ಹೇಳ್ತಾ ಇದ್ದಾರೆ. ಹೀಗೆ ಯಾವುದೇ ಸೂತ್ರಗಳನ್ನು ತೆಗೆದುಕೊಂಡರೂ ಕೂಡ ಭಗವಂತನಲ್ಲಿ ಸೂತ್ರಗಳು ಗುಣಗಳನ್ನು ಸಮರ್ಥನೆ ಮಾಡ್ತಾ ಇದೆ ಅಷ್ಟೇ ಹೊರತು ನಿರಾಕರಣೆ ಮಾಡಲಿಕ್ಕೆ ಹೊರಟಿದ್ದಲ್ವೇ ಅಲ್ಲ. ಅತಃ ಶ್ರುತಿರಪಿ, ಆದ್ದರಿಂದ ಶ್ರುತಿಯೂ ಕೂಡ ತಥೈವ ವ್ಯಾಖ್ಯೇಯ ಇತಿ, ಸೂತ್ರಗಳಿಗೆ ಅನುಗುಣವಾಗಿಯೇ ವ್ಯಾಖ್ಯಾನ ಮಾಡಬೇಕು ಎಂಬತಕ್ಕಂಥದ್ದನ್ನು ಸಾಹಿತ್ಯ ಮುದ್ರಯ ಆಹ, ಇದನ್ನು ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ. ಇಯಂ ಅಂದರೆ ಶ್ರುತಿ. ಯಾವ ಶ್ರುತಿ? ಏಕೋದೇವ ಸರ್ವಭೂತೇಷು ಕೂಡ ಎಂಬತಕ್ಕಂಥ ಶ್ರುತಿ. ಇದು ರಾಜವಧೂ ರಾಜ್ಞಃ ವಧೂರಿವ ವಧೂ ತೇನೈವ ಭರ್ತು ಪೋಷ್ಯ ಇತ್ಯರ್ಥ ಅಂತ. ಇವಳು ರಾಜ ಕನ್ನಿಕೆಯಂತೆ, ರಾಜನ ಮಡದಿಯಂತೆ ಅಂತರ್ಥ. ಏನರ್ಥ? ಯಾವಾಗಲೂ ರಾಜನಿಂದ ಇವಳು ರಕ್ಷಣೆಗೆ ಒಳಗಾದವಳು. ರಾಜವಧು ಅಂದರೆ ಏನರ್ಥ? ರಾಜನ ಹಿಡಿತದಲ್ಲಿರುವವಳು, ರಾಜನಿಂದ ರಕ್ಷಣೆಯನ್ನು ಹೊಂದುವವಳು. ಹಾಗೇ ಈ ಶ್ರುತಿ ಇದೆಯಲ್ಲ, ಇದು ಸೂತ್ರಪೋಷ್ಯ, ಸೂತ್ರಗಳಿಂದ ಇದಕ್ಕೆ ಅರ್ಥವನ್ನು ನಿರ್ಣಯ ಮಾಡಬೇಕು. ಯಾವ ರೀತಿಯಲ್ಲಿ ರಾಣಿ ಎಂಬತಕ್ಕಂಥವಳು ಗಂಡನಿಂದ ರಕ್ಷಣೆಯನ್ನು ಪಡಿತಾಳೋ ಹಾಗೆ ವೇದಗಳ ರಕ್ಷಣೆ ಆಗಬೇಕು ಅಂತಾದರೆ ಸೂತ್ರಗಳಿಂದ ವೇದಗಳ ರಕ್ಷಣೆ ಎಂಬತಕ್ಕಂಥದ್ದು ಆಗಬೇಕು. ಭರ್ತು ಪೋಷ್ಯ, ಪಂಚಮಿ ವಿಭಕ್ತಿ. ಭರ್ತು ಸಕಾಶಾತ್ ಪೋಷ್ಯ. ಕಾಮಚಾರೇವ ಅಂದರೆ ಕಾಮಚಾರ ಸ್ವಕಪೋಲ ಕಲ್ಪಿತ ಇತಿ ಯಾವತ್ತು. ಕಾಮಚಾರ ಅಂದರೆ ಏನರ್ಥ? ತನ್ನ ಬುದ್ಧಿಗೆ ತೋರಿದ ಹಾಗೆ ವೇದಗಳಿಗೆ ಅರ್ಥವನ್ನು ಹೇಳಬಾರದು. ಸ್ವಕಪೋಲ ಕಲ್ಪಿತ, ತನ್ನ ಬುದ್ಧಿಗೆ ತೋರಿದ್ದು ಅದು ಹೇಳಬಾರದು. ತೇ ವಾರಾಂಗನ ಇವ ವಾರಾಂಗನ ಸ್ವಾರ್ಥ ವ್ಯಭಿಚಾರವತಿ ಪೌರುಷೇಯ ವಿದ್ಯಾ ಇತಿ ಯಾವತ್ತು. ವಾರಾಂಗನ ಅಂತ, ವಾರಾಂಗನೆಯಂತೆ ಈ ಶ್ರುತಿ ಎಂಬತಕ್ಕಂಥದ್ದು. ಏನರ್ಥ? ಸ್ವಾರ್ಥ ವ್ಯಭಿಚಾರವತಿ, ತಾನು ಹೇಳುವಂಥ ಅರ್ಥಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳಿಬಿಡುತ್ತೆ. ಅದೇನಾಗುತ್ತೆ? ತಾನು ಸ್ವೀಕಾರ ಮಾಡಿರುವ ಗಂಡನನ್ನು ಬಿಟ್ಟು ಇನ್ನೊಬ್ಬರತ್ತ ಹೋಗ್ತಾಳೆ, ಗಂಡಾಂತರಕ್ಕೆ ಹೋಗ್ತಾಳೆ. ಗಂಡಾಂತರ ಹೀಗೆ ಅವಳು ವಾರಾಂಗನ ಅಂತ. ಅದೇ ಅರ್ಥವನ್ನು ಬಿಟ್ಟು ವೇದ ಇನ್ನೊಂದು ಅರ್ಥವನ್ನು ಹೇಳುತ್ತೆ, ತಾನು ಹೇಳಿದ ಅರ್ಥಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳ್ತಾ ಇದೆ ಅಂತಾದರೆ ಅದು
ಪೌರುಷೇಯ ವಿದ್ಯಾ ಇತಿ ಯಾವತ್ತು. ಅದ್ಯಾವುದು? ಈ ಪೌರುಷೇಯವಾಗಿರ್ತಕ್ಕಂತಹ ಶಾಸ್ತ್ರಗಳು ಅದೆಲ್ಲವೂ ಕೂಡ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಹೇಳುತ್ತೆ. ಆ ರೀತಿಯಲ್ಲಿ ಈ ಶ್ರುತಿ ಎಂಬತಕ್ಕಂಥದ್ದು ಅಲ್ಲ. ತೇ ಮಾನಚ್ಛೇದಾಯ ಅಭಿಮಾನಚ್ಛೇದಾಯ ಅಂತ. ನಿನ್ನ ಮಾನ ಅಂತಂದರೆ ಅಭಿಮಾನ, ಗೌರವ, ಅದರ ನಾಶಕ್ಕೆ ಕಾರಣವಾಗುತ್ತೆ. ಶ್ರುತೇ ಏಕದೇಶಸ್ಯ ಅಪ್ರಾಮಾಣ್ಯೆ ಶ್ರುತಿತ್ವ ಅವಿಶೇಷಾತ್ ಅಪರಭಾಗಸ್ಯಾಪಿ ಅಪ್ರಾಮಾಣ್ಯಂ ಸ್ಯಾದಿತಿ ಪ್ರಮಾಣಚ್ಛೇದಾಯ ಚ ಯತ್ ಯಸ್ಮಾತ್ ಅಂತ. ವೇದ ಒಂದು ಭಾಗ ಅಪ್ರಮಾಣ ಆಗಿದೆ ಅಂತಾದರೆ ವೇದದ ಒಂದು ಭಾಗದ ಅಪ್ರಾಮಾಣ್ಯವನ್ನು ದೃಷ್ಟಾಂತವಾಗಿಟ್ಟುಕೊಂಡು ವೇದದ ಎಲ್ಲ ಭಾಗವೂ ಅಪ್ರಮಾಣ ಅಂತ ಆಗಿಬಿಡುತ್ತೆ. ಬೌದ್ಧರೆಲ್ಲ ಹಾಗೆ ಹೇಳೋದು. ವೇದ ಅಪ್ರಮಾಣಂ ಅನೃತತ್ವಾತ್ ಪುತ್ರಕಾಮಃ ಪುತ್ರೇಷ್ಟ್ಯ ಯಜೇತ ಇತಿ ವಾಕ್ಯವತ್ ಅಂತ ಹೇಳ್ತಾರೆ. ಪುತ್ರಕಾಮಃ ಪುತ್ರೇಷ್ಟ್ಯ ಯಜೇತ ಅಂತ ಶ್ರುತಿವಾಕ್ಯ ಇದೆ. ಪುತ್ರಕಾಮೇಷ್ಟಿಯಾಗ ಮಾಡಿದೆವು, ಸಂತಾನ ಆಗಲಿಲ್ಲ. ಹಾಗಾದರೆ ಈ ವಾಕ್ಯ ಏನಾಗಿದೆ? ಅನೃತವಾಗಿದೆ, ಅದು ಅಪ್ರಮಾಣ ಆಗಿದೆ. ಹಾಗೇ ವೇದವಾಕ್ಯ ಎಲ್ಲವೂ ಕೂಡ ವೇದವೇ ಆಗಿದೆ, ಆದ್ದರಿಂದ ಅದು ಅಪ್ರಮಾಣ ಅಂತ. ಹೀಗೆ ಒಂದು ವಾಕ್ಯಕ್ಕೆ ಅಪ್ರಾಮಾಣ್ಯ ಬಂತು ಅಂತಾದರೆ ಅದು ವೇದ ಅಂತ ತೆಗೆದುಕೊಂಡಾಗ ವೇದತ್ವೇನ ಸಕಲ ವೇದಗಳಿಗೂ ಕೂಡ ಅಪ್ರಾಮಾಣ್ಯ ಅಂತಕ್ಕಂಥದ್ದು ಬರಬೇಕಾಗುತ್ತೆ. ಮಾನಚ್ಛೇದಾಯ ಅಪ್ರಾಮಾಣ್ಯಕ್ಕೆ ಕಾರಣವಾಗುತ್ತೆ. ವ್ಯಾತಶ್ರೌತ ಗುಣಾಂಬೋಧೌ ನೈಕತ್ಯಾಗಂಚ ಮನ್ಯತೆ ಸರ್ವಧರ್ಮೋಪಪತ್ತೇಶ್ಚ ಇತ್ಯಾಹ ಯತ್ವಯಮಂಜಸ. ವೇದವ್ಯಾಸದೇವರಿದ್ದಾರಲ್ಲ, ಅವರು ಶ್ರುತಿಪತಿ ಯಾರು? ವೇದವ್ಯಾಸದೇವರು. ಆ ವೇದವ್ಯಾಸದೇವರು ಏನು ಮಾಡಿದ್ದಾರೆ? ಶ್ರೌತಗುಣಾಂಬೋಧೌ ನೈಕತ್ಯಾಗಂ ಮನ್ಯತೆ. ಶ್ರುತಿಯಿಂದ ಸಿದ್ಧವಾಗಿರ್ತಕ್ಕಂತಹ ಗುಣಗಳ ಸಮುದ್ರ, ಆ ಗುಣಗಳೆಂಬ ನೀರಿನ ಹನಿಗಳಿಂದ ಕೂಡಿರ್ತಕ್ಕಂಥದ್ದು ಸಮುದ್ರ. ಆ ಸಮುದ್ರದಲ್ಲಿ ಒಂದು ಹನಿಯನ್ನು ಕೂಡ ಅವರು ತ್ಯಾಗ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಭಗವಂತನಲ್ಲಿರುವ ಒಂದು ಗುಣವನ್ನು ಕೂಡ ನಿರಾಕರಣೆ ಮಾಡಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಹಾಗಾದರೆ ಆ ವೇದಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಬ್ರಹ್ಮಸೂತ್ರವನ್ನು ರಚನೆ ಮಾಡಿರ್ತಕ್ಕಂತಹ ವೇದವ್ಯಾಸ ದೇವರು ಸ್ವತಃ ಭಗವಂತನೇ ಆಗಿರಬಹುದು. ಅಂತಹ ವೇದವ್ಯಾಸ ದೇವರು ಅಂತ ಇಟ್ಕೊಂಡ್ರೂ ಕೂಡ ಅವರು ಭಗವಂತನ ಗುಣಗಳ ಸಮುದಾಯ ಎಂಬತಕ್ಕಂಥ ಸಮುದ್ರದಲ್ಲಿ ಗುಣ ಎಂಬತಕ್ಕಂಥ ಒಂದು ಹನಿಯ ತ್ಯಾಗವನ್ನು ಕೂಡ ಅವರು ಇಷ್ಟಪಡೋದಿಲ್ಲ. ಅದನ್ನು ಎಲ್ಲಿ ಹೇಳಿದ್ದಾರೆ? ಓಂ ಸರ್ವಧರ್ಮೋಪಪತ್ತೇಶ್ಚ ಓಂ ಎಂಬುದಾಗಿ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ ಭಗವಂತನಲ್ಲಿ ಎಲ್ಲ ಧರ್ಮಗಳು ಕೂಡ ಉಪಪನ್ನವಾಗುತ್ತೆ. ಪ್ರಮಾಣದಿಂದ ಸಿದ್ಧವಾದವುಗಳು ಒಪ್ಪಲೇಬೇಕು ಎಂಬುದು. ಲೋಕದಲ್ಲಿ ವಿರುದ್ಧವಾದಂತಹ ಗುಣಗಳನ್ನು ಭಗವಂತನಲ್ಲಿ ಒಪ್ಪಬೇಕು. ಲೋಕದಲ್ಲಿ ವಿರುದ್ಧವಾಗಿರ್ತಕ್ಕಂಥ ಗುಣಗಳನ್ನು ಪರಮಾತ್ಮನಲ್ಲಿ ಒಪ್ಪಬೇಕು. ಯಾವುದದು? ಅಣೋರಣೀಯಾನ್ ಮಹತೋ ಮಹೀಯ. ಇದು ಲೋಕದಲ್ಲಿ ವ್ಯಕ್ತಿಯಲ್ಲಿ ವಿರುದ್ಧವಾದದ್ದು. ಒಬ್ಬನೇ ವ್ಯಕ್ತಿ ತನಗಿಂತ ತಾನು ಅಣು ಆಗಲ್ಲ, ತನಗಿಂತ ತಾನು ಮಹತ್ವ ಆಗಲ್ಲ. ಇನ್ನೊಬ್ಬನಿಗಿಂತ ಅಣು ಆಗ್ಬೋದು, ಮತ್ತೊಬ್ಬನಿಗಿಂತ ಬೃಹತ್ ಆಗ್ಬೋದು. ಹೊರತು ತನಗಿಂತ ತಾನು ಅಣು ಆಗಲ್ಲ, ತನಗಿಂತ ತಾನು ಮಹತ್ವ ಆಗೋದಿಲ್ಲ. ಆದರೆ ಪರಮಾತ್ಮ ಏನಾಗ್ತಾನೆ? ಅಣೋರಣೀಯಾನ್ ಮಹತೋ ಮಹೀಯ. ಅಣುವಾದ ಪದಾರ್ಥಗಳಿಗಿಂತಲೂ ಅತ್ಯಂತ ಅಣು, ಮಹತ್ತಾದ ಪದಾರ್ಥಗಳಿಗಿಂತಲೂ ಅತ್ಯಂತ ಮಹತ್ವ. ಇದು ಲೋಕದಲ್ಲಿ ಯಾರಲ್ಲೂ ಕಾಣೋದಿಲ್ಲ. ಇಂತಹ ಗುಣಗಳೆಲ್ಲವೂ ಕೂಡ ಭಗವಂತನಲ್ಲಿ ಗುಣಾಶ್ರುತ ಸುವಿರುದ್ಧಾಶ್ಚ. ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಗುಣಗಳು ಪರಸ್ಪರ ವಿರುದ್ಧವಾಗಿದೆ. ನೋಡಿ, ಅಣೋರಣೀಯತ್ವ ಮಹತೋಮಹೀಯತ್ವ, ಇದು ಗುಣಾಶ್ರುತಾ. ಶ್ರುತಿಯಲ್ಲಿ ಹೇಳಿದ್ದು ಸುವಿರುದ್ಧ, ಲೋಕದಲ್ಲಿ ನಾವು ನಮ್ಮ ದೃಷ್ಟಿಗೆ ವಿರುದ್ಧವಾಗಿ ಕಾಣಿಸುತ್ತೆ. ಅದೆಲ್ಲವೂ ಕೂಡ ಭಗವಂತನಲ್ಲಿದೆ ಎಂಬುದಾಗಿ ವೇದವ್ಯಾಸದೇವರೇ ಹೇಳಿದ್ದಾರೆ. ಆದ್ದರಿಂದ ಭಗವಂತನಲ್ಲಿ ಗುಣಗಳನ್ನು ಹೇಳಬೇಕಷ್ಟೇ ಹೊರತು ನಿರ್ಗುಣ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯತ್ ಯಾವ ಕಾರಣದಿಂದ ವ್ಯಾಸ ವೇದವ್ಯಾಸದೇವರು ಸ್ವಯಂ ತಾವೇ ಅಂಜಸ ಚೆನ್ನಾಗಿ ಸರ್ವಧರ್ಮೋಪಪತ್ತೇಶ್ಚ ಇತಿ ಸರ್ವಧರ್ಮೋಪಪಶ್ಚೇತ ಎಂಬತಕ್ಕಂತಹ ಸೂತ್ರದಲ್ಲಿ ಸಕಲ ಧರ್ಮಗಳಿಂದ ಕೂಡಿದವನೂ ಆಗಿದ್ದಾನೆ ಎಂಬುದಾಗಿ ಆಹಾ ಹೇಳಿದ್ದಾರೋ. ಆದ್ದರಿಂದ
ಶ್ರೌತಗುಣಾಂಬೋಧೌ ಶ್ರುತಿ ಎಂಬತಕ್ಕಂತಹ ಭಗವದ್ಗುಣಗಳ ಶ್ರುತಿಯಲ್ಲಿ ಹೇಳಿದ ಭಗವದ್ಗುಣಗಳ ಸಮುದ್ರದಲ್ಲಿ ಏಕತ್ಯಾಗಂ ಒಂದು ಗುಣಗಳ ಬಿಡುವಿಕೆಯನ್ನು ಕೂಡ ನಮನ್ಯತೆ ಒಪ್ಪುವುದಿಲ್ಲ. ಇದು ಯಾವ ಕಾರಣದಿಂದ? ವ್ಯಾಸಃ ವೇದವ್ಯಾಸರು ಸ್ವಯಂ ತಾವೇ ಅಂಜಸ ಸ್ಪಷ್ಟವಾಗಿ ಸರ್ವಧರ್ಮೋಪಪತ್ತೇಶ್ಚ ಇತಿ ಭಗವಂತನಲ್ಲಿ ಸರ್ವ ಸದ್ಗುಣಗಳು ಕೂಡ ಸಮನ್ವಯವನ್ನು ಹೊಂದುತ್ತಾವೆ ಎಂಬುದಾಗಿ ಅರ್ಥವನ್ನು ಹೇಳ್ತಕ್ಕಂತಹ ಸೂತ್ರವನ್ನು ಹೇಳಿದ್ದಾರೋ, ಆದ್ದರಿಂದ ಹೇಳಿದ್ದಾರೋ, ಆದ್ದರಿಂದ ಶ್ರೌತಗುಣಾಂಬೋಧೌ ವೇದಗಳಲ್ಲಿ ನಿರೂಪಿತವಾಗಿರ್ತಕ್ಕಂಥ ಗುಣಗಳ ಸಮುದ್ರದಲ್ಲಿ ಏಕತ್ಯಾಗಂ ಒಂದು ಗುಣದ ಬಿಡುವಿಕೆಯನ್ನು ಕೂಡ ನಮನ್ಯತೆ ಒಪ್ಪುವುದಿಲ್ಲ. ಏಕತ್ಯಾಗಂಚ ಒಂದರ ತ್ಯಾಗವನ್ನೇ ಒಪ್ಪಲ್ಲ. ಕಿಮುತ ಸರ್ವತ್ಯಾಗ ನಿರ್ಗುಣ ಅಂತ ಎಲ್ಲ ಗುಣಗಳಿಲ್ಲ ಅಂತ ಹೆಂಗೆ ಹೇಳ್ತೀರ? ಏಕತ್ಯಾಗಂ ನಮನ್ಯತೆ ಇತಿ ಸಂಬಂಧ ಅಂತ ಅಲ್ಲಿ ನೈಕತ್ಯಾಗಂಚ ಮನ್ಯತೆ ಅನ್ವಯ ಹೇಗೆ ಅದನ್ನು ಹೇಳ್ತಾರೆ. ಏಕತ್ಯಾಗಂ ನಮನ್ಯತೆ ಅಂತ. ವೇದಾರ್ಥಮಖಿಲಂ ವೇದವ್ಯಾಸಸ್ಸತಾಂ ಪತಿ ಸಹಿ ಶ್ರುತಿ ಸತಿ ಕಂಠ ಸೂತ್ರಕೃದೀಶ್ವರ. ವೇದವ್ಯಾಸದೇವರು ಯಾರು? ಶ್ರುತಿ ಸತಿ. ಶ್ರುತಿ ಎಂಬತಕ್ಕಂತಹ ಸದ್ಗುಣೋಪೇತಳಾದವಳು. ಶ್ರುತಿ ಎಂಬತಕ್ಕಂಥ ಹಿಂದೆ ಹೇಳಿದ್ರಲ್ಲ, ಅವಳು ಕನ್ಯಾ ಅಂತ. ಹಾಗಾದರೆ ಶ್ರುತಿ ಎಂಬತಕ್ಕಂಥ ಸತಿ ಸದ್ಗುಣದಿಂದ ಕೂಡಿದವಳು. ಅವಳಿಗೆ ಸೂತ್ರಕೃತಿ ಅಂತ ಕಂಠಸೂತ್ರದಂತೆ ಇರತಕ್ಕಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದವಳು. ಸಾತ್ವಿಕಳಾದವಳು, ಪತಿವ್ರತೆಯಾದವಳು ಅಂತ ಹೇಳ್ತಾರೆ. ಯಾರನ್ನ? ಗಂಡನ ಹತ್ರ ಮದುವೆ ದಿವಸ ಮಾಂಗಲ್ಯ ಕಟ್ಟಿಸ್ಕೊಂಡ್ಳು, ಮಾರನೇ ದಿವಸ ಮಾಂಗಲ್ಯ ಬಿಚ್ಚಿಟ್ಲು. ಅವಳನ್ನು ಸಾಧ್ವಿ ಅಂತ ಕರೀತಾರಾ? ಇಲ್ಲ. ಇವತ್ತಿನ ಕಾಲದಲ್ಲಿ ಹಾಗೆ ನೋಡ್ತೇವೆ. ಮದುವೆ ದಿವಸ ಕಟ್ಟಿರ್ತಾರೆ, ಆಮೇಲೆ ಅವ್ರಿಗೆ ಬೇಕಾದ ಆಭರಣಗಳನ್ನ ಹಾಕ್ಕೊಳ್ತಾರೆ. ಅದ್ರಲ್ಲಿ ತಾಳಿ ಇರಬೇಕು ಅಂತಿಲ್ಲ, ಬೇರೆ ಯಾವುದೋ ಆಭರಣವನ್ನು ಹಾಕ್ಕೊಂಡು ಹೋಗ್ಬೋದು. ಅಂಥವಳನ್ನು ಸತಿ ಅಂತ ಕರೆಯೋದಿಲ್ಲ. ಆದರೆ ವೇದವ್ಯಾಸದೇವರು ಸತಿ ಅಂತ ಸಾಧುಗುಣ ಸಂಪನ್ನಳಾಗಿರ್ತಕ್ಕಂತಹ ಯಾವ ಶ್ರುತಿ ಎಂಬತಕ್ಕಂಥದ್ದಿದೆ, ಅವಳ ಕುತ್ತಿಗೆಯಲ್ಲಿ ಮಾಂಗಲ್ಯದಂತೆ ಇರತಕ್ಕಂತಹ ಯಾವ ರೀತಿಯಲ್ಲಿ ಆ ಮಾಂಗಲ್ಯ ಎಂಬತಕ್ಕಂಥದ್ದು ಅವಳಿಗೆ ಸಾತ್ವಿಕತ್ವವನ್ನು ತಿಳಿಸಿಕೊಡುತ್ತೋ, ಹಾಗೆ ಈ ಸೂತ್ರ ಎಂಬತಕ್ಕಂಥದ್ದು ಶ್ರುತಿಗಳಿಗೆ ಅರ್ಥ ಏನು, ವೇದವ್ಯಾಸ ದೇವರಿಗೆ ಅಭಿಮತವಾದ ಅರ್ಥ ಯಾವುದು, ಯಥಾರ್ಥ ಯಾವುದು ಅನ್ನೋದನ್ನು ಆ ಸೂತ್ರಗಳು ತಿಳಿಸ್ಕೊಡ್ತಾ ಇತ್ತು. ಅಂತಹ ಸೂತ್ರವನ್ನು ಮಾಡಿರ್ತಕ್ಕಂತಹ ವೇದವ್ಯಾಸದೇವರಿದ್ದಾರಲ್ಲ, ಅವರು ಸತಾಂಪತಿ, ಸಜ್ಜನರಿಗೆ ಒಡೆಯರಾಗಿರ್ತಕ್ಕಂಥವರು. ಅವರು ಅಖಿಲಂ ವೇದಾರ್ಥಂ ವೇದ, ಎಲ್ಲ ವೇದಗಳ ಅರ್ಥ ಏನು ಅಂತ ಅವರು ತಿಳಿದಿದ್ದಾರೆ. ಸಕಲ ವೇದಾರ್ಥವನ್ನು ತಿಳಿದು ಆ ವೇದಾರ್ಥವನ್ನು ತಿಳಿಸ್ಕೊಡ್ತಕ್ಕಂತಹ ಸೂತ್ರವನ್ನು ಬರೆದಿರ್ತಕ್ಕಂತಹ ವೇದವ್ಯಾಸದೇವರು ಆದ್ದರಿಂದ ವೇದಕ್ಕೆ ನಾವು ಅರ್ಥ ಮಾಡ್ತೇವೆ ಅಂತಂದರೆ ಸೂತ್ರಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಒಂದು ವೇಳೆ ಸೂತ್ರಕ್ಕೆ ಅನುಗುಣವಾಗಿ ಅರ್ಥ ಮಾಡಲಿಲ್ಲ ಅಂತಾದರೆ ಆವಾಗ ಆ ಶ್ರುತಿ ಎಂಬತಕ್ಕಂಥದ್ದು ಅವಳು ರಾಜವಧು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಶ್ರುತಿಗಳಿಗೆ ಪತಿ ಯಾರು? ವೇದವ್ಯಾಸದೇವರು. ಆ ವೇದವ್ಯಾಸ ದೇವರು ಕುತ್ತಿಗೆಯಲ್ಲಿ ಮಂಗಳಸೂತ್ರವನ್ನು ಕಟ್ಟಿದ್ದಾರೆ, ಬ್ರಹ್ಮಸೂತ್ರವನ್ನು ಕಟ್ಟಿದ್ದಾರೆ, ಬ್ರಹ್ಮಸೂತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾದರೆ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿಯೇ ಅರ್ಥವನ್ನು ನಾವು ಹೇಳಬೇಕು. ಅದು ಬಿಟ್ಟು ಗಂಡನನ್ನು ಯಾಕೆ ನಾವು ಮರ್ಯಾದೆ ಕೊಡಬೇಕು ಅಂಥೇಳಿ ಅದಕ್ಕೆ ಮಹತ್ವ ಕೊಡಲಿಲ್ಲ, ತನ್ನಷ್ಟಕ್ಕೆ ತಾನು ಇಚ್ಛೆ ಬಂದಾಗೆ ಅರ್ಥ ಹೇಳುತ್ತೆ ಅಂತಾದರೆ ಅವಳು ಕಾಮಾಚಾರ ಆಯಿತು. ಆದ್ದರಿಂದ ಕಾಮಾಚಾರ ಆದ್ದರಿಂದಾಗಿ ಅವಳನ್ನು ಸತಿ ಅಂತ ಕರೀಲಿಕ್ಕೆ ಬರೋದಿಲ್ಲ. ಹಾಗಾದರೆ ವೇದಗಳಿಗೆ ಅರ್ಥ ಮಾಡ್ತೇವೆ, ಶ್ರುತಿಗಳಿಗೆ ಅರ್ಥ ಮಾಡ್ತೇವೆ ಅಂತಂದರೆ ಸೂತ್ರಗಳಿಗೆ ಅನುಗುಣವಾಗಿ ಅರ್ಥ ಮಾಡಬೇಕು. ನಿರ್ಗುಣ ಅನ್ನೋದಕ್ಕೆ ಸರ್ವಥಾ ಗುಣರಹಿತ ಅಂತ ಅರ್ಥ ಮಾಡ್ತೀರಾ ಅಂತಂದರೆ ಸರ್ವಧರ್ಮೋಪಪತ್ತೇಶ್ಚ ಎಂಬತಕ್ಕಂತಹ ಶ್ರುತಿಗೆ ವಿರೋಧ ಬರುತ್ತೆ. ಆದ್ದರಿಂದ ಆ ಅರ್ಥ ಸರಿಯಲ್ಲ. ಸತಾಂಪತಿ, ಸಜ್ಜನರಿಗೆ ನಿಯಾಮಕ ರಕ್ಷಕರು ಒಡೆಯರು ಆದ ವೇದವ್ಯಾಸದೇವರು ಅಖಿಲಂ ಎಲ್ಲ ವೇದಾರ್ಥಂ ವೇದಗಳ ಅರ್ಥವನ್ನು ವೇದ ತಿಳಿದಿದ್ದಾರೆ. ಸಹ ಅವರೇ
ಶ್ರುತಿ ಸತಿ ಕಂಠ ಸೂತ್ರಕೃತ್. ಶ್ರುತಿ ಎಂಬತಕ್ಕಂತಹ ಸದ್ಗುಣ ಸಂಪನ್ನಳಾದವಳಿಗೆ ಕಂಠಸೂತ್ರದಂತೆ ಇರುವಂತಹ ಬ್ರಹ್ಮಸೂತ್ರಗಳನ್ನು ರಚಿಸಿದ ಈಶ್ವರ ಹಿ ಸರ್ವನಿಯಾಮಕರೇ ಆಗಿದ್ದಾರೆ. ಸತಾಂಪತಿ ಸಜ್ಜನರಿಗೆ ಒಡೆಯರಾದ ವೇದವ್ಯಾಸ ವೇದವ್ಯಾಸದೇವರು ಅಖಿಲಂ ಎಲ್ಲ ವೇದಾರ್ಥಂ ವೇದಗಳ ಅರ್ಥವನ್ನು ವೇದ ತಿಳಿದವರಾಗಿದ್ದಾರೆ. ಸಹ ಆ ವೇದವ್ಯಾಸದೇವರೇ ಶ್ರುತಿ ಸತಿ ಕಂಠ ಸೂತ್ರಕೃತ. ಶ್ರುತಿ ಎಂಬತಕ್ಕಂತಹ ಸದ್ಗುಣ ಸಂಪನ್ನಳಾಗಿರ್ತಕ್ಕಂತಹ ಸ್ತ್ರೀಗೆ ಕಂಠಸೂತ್ರದಂತೆ ಇರುವಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿರುವಂತಹ ಈಶ್ವರ ಹೀ ನಿಯಾಮಕರೇ ಆಗಿದ್ದಾರೆ. ವ್ಯಾಸೋ ನಮನ್ಯತೆ ಚೇತ್ ವೇದಸ್ಯ ಕಿಮಾಯಾತಂ. ವೇದವ್ಯಾಸದೇವರು ಈ ಭಗವಂತನಲ್ಲಿ ನಿರ್ಗುಣತ್ವವನ್ನು ಒಪ್ಪಲ್ಲ ಅಂತಂದ ಮಾತ್ರಕ್ಕೆ ವೇದಕ್ಕೇನಾಗುತ್ತೆ ಅಂತಂದರೆ ಹಿಂದೆ ಹೇಳಿದರು ವ್ಯಾಸೋ ನಮನ್ಯತೆ ಅಂತ ಹೇಳಿದರು. ನೈಕತ್ಯಾಗಂಚ ಮನ್ಯತೆ. ಒಂದು ಗುಣಗಳ ತ್ಯಾಗವನ್ನು ವೇದವ್ಯಾಸದೇವರು ಇಷ್ಟಪಡೋದಿಲ್ಲ ಅಂತ ಹೇಳಿದರು. ವೇದವ್ಯಾಸರು ಇಷ್ಟಪಡದೇ ಇರ್ಬೋದು, ಶ್ರುತಿಗೆ ಅರ್ಥ ಹೇಳ್ಬೋದಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ವೇದ ಇತಿ ವೇದಾರ್ಥಂ ವೇದ ಇತಿ ಸಂಬಂಧ. ವೇದವ್ಯಾಸದೇವರು ವೇದಗಳ ಅರ್ಥವನ್ನು ಚೆನ್ನಾಗಿ ತಿಳಿದಿದ್ದಾರೆ. ತತ್ರ ಹೇತುಗರ್ಭಂ ವಿಶೇಷಣಮಾಹ ವೇದವ್ಯಾಸ ಇತಿ. ಅವರು ವೇದದ ಅರ್ಥವನ್ನು ತಿಳಿದಿದ್ದಾರೆ. ಯಾಕೆ? ಅವರು ವೇದವ್ಯಾಸರು. ವೇದಗಳ ವಿಸ್ತಾರವನ್ನು ಮಾಡಿದವರು. ವೇದಗಳ ಅಪಪಾಠವನ್ನು ಸರಿಪಾಠವನ್ನಾಗಿ ಮಾಡಿದವರು ಯಾರು? ವೇದವ್ಯಾಸದೇವರು. ವೇದವ್ಯಾಸ ರೂಪದಿಂದ ಅವತಾರ ಮಾಡಿ ಏನು ಅಪಪಾಠದಿಂದಾಗಿ ವೇದಗಳು ತಿರೋಹಿತವಾಗಿತ್ತು ಅವುಗಳನ್ನು ಪುನಃ ಸರಿಯಾದ ಪಾಠ ಯಾವುದು ಎಂಬುದಾಗಿ ತಿಳಿಸಿಕೊಡುವ ಮೂಲಕ ವೇದವನ್ನು ವಿಸ್ತಾರ ಮಾಡಿದ್ದಾರೆ. ವೇದ ವಿಸ್ತಾರ ಮಾಡಿದ ಇದ್ದಿದ್ದನ್ನು ಕಡಿಮೆ ಇದ್ದಿದ್ದು ಜಾಸ್ತಿ ಮಾಡಿದ್ರು ಅಂತ ಅರ್ಥ ಅಲ್ಲ. ಅವುಗಳ ಅಪಪಾಠದವನ್ನೆಲ್ಲ ತೆಗೆದು ಪರಿಶುದ್ಧವಾದ ಪಾಠವನ್ನು ಕೊಡುವ ಮೂಲಕ ಆ ವೇದಗಳನ್ನು ಅವರು ವಿಸ್ತಾರಗೊಳಿಸಿದ್ದಾರೆ. ಅದನ್ನೇ ವೇದವ್ಯಾಸ ಅಂತ ಕರೀತಾರೆ. ಪರಿಶುದ್ಧವಾದ ಪಾಠ ಯಾವುದು ಅಂತ ತೀರ್ಮಾನ ಮಾಡಬೇಕು ಅಂತಾದರೆ ವೇದದ ಅರ್ಥ ಗೊತ್ತಿರಬೇಕು. ವೇದದ ಅರ್ಥ ಗೊತ್ತಿಲ್ಲ ಅಂತಾದರೆ ಕರೆಕ್ಷನ್ ಮಾಡಲಿಕ್ಕಾಗುತ್ತಾ? ಇವನು ಕರೆಕ್ಷನ್ ಮಾಡಿದ್ದಕ್ಕೆ ಇನ್ನೊಂದಕ್ಕೆ ಇಷ್ಟು ಕರೆಕ್ಷನ್ ಹಾಕಬೇಕಾಗುತ್ತೆ. ಹಾಗಾದರೆ ಅವರು ವೇದವ್ಯಾಸರು ಆದ್ದರಿಂದ ವೇದಗಳ ಅರ್ಥವನ್ನು ತಿಳಿದೇ ಇರುತ್ತಾರೆ. ವೇದಾನಾಂ ವ್ಯಾಸಃ ವಿಸ್ತಾರಃ ಯಸ್ಮಾತ್ ಸಹ ಇತ್ಯರ್ಥ. ವೇದವ್ಯಾಸ ಶಬ್ದಕ್ಕೆ ಏನರ್ಥ? ವೇದಗಳ ವಿಸ್ತಾರವು ಯಾರಿಂದ ಆಗಿದೆಯೋ ಅವರು ವೇದವ್ಯಾಸರು. ಸ್ಪಷ್ಟಂಚ ನಿಮಿತ್ತಮಾಹ. ಅಷ್ಟೇ ಅಲ್ಲ, ಇನ್ನೊಂದು ವೇದದ ಅರ್ಥವನ್ನು ತಿಳಿದಿದ್ದಾರೆ. ಯಾಕೆ ಅಂತಂದರೆ ಶ್ರುತಿ ಸತಿ ಸೂತ್ರಕೃತ್ ಅಂತ. ಹಿ ಯಸ್ಮಾತ್ ಶ್ರುತಿ ಸತ್ಯಾಹ. ಶ್ರುತಿ ಎಂಬತಕ್ಕಂತಹ ಸದ್ಗುಣ ಸಂಪನ್ನಳ ಕಂಠಸೂತ್ರ ಸ್ಥಾನೀಯ ಬ್ರಹ್ಮಸೂತ್ರಕೃತ್. ಮಂಗಳಸೂತ್ರದ ಸ್ಥಾನದಲ್ಲಿರುವಂತಹ ಬ್ರಹ್ಮಸೂತ್ರಗಳನ್ನು ಮಾಡಿದವರಾಗಿದ್ದಾರೆ. ತಸ್ಮಾತ್ ವೇದಾರ್ಥಂ ವೇದ ಇತಿ. ವೇದಗಳ ಅರ್ಥವನ್ನು ತಿಳಿದಿದ್ದಾರೆ ಎಂಬುದಾಗಿ ಪೂರ್ವೇಣ ಸಂಬಂಧ. ಹಿಂದಿನ ವಾಕ್ಯದಿಂದ ಅನ್ವಯ ಮಾಡಿಕೊಳ್ಬೇಕು. ನನ್ಯೋ ವಿಭಜ್ಯ ಯೋಗೇತು ಶ್ರೌತಂ ತತ್ತನ್ನಿಷೇಧನಂ ಸಮಸ್ತನನ್ವಿಭಾಗಸ್ಯ ಅಯೋಗಾದಾರ್ಥಂ ನಿಷೇಧನಂ. ನಿಷೇಧ ಮಾಡಬೇಕು. ಹಿಂದೆ ಹೇಳಿದರು ನಿರ್ಗುಣ ಎಂಬತಕ್ಕಂತಹ ಪದದಿಂದ ಗುಣರಾಹಿತ್ಯವನ್ನು ಹೇಳ್ತಾ ಇದ್ದಾರೆ. ಗುಣರಾಹಿತ್ಯವನ್ನು ಶ್ರುತಿ ಹೇಳಲಿಕ್ಕೋಸ್ಕರ ಏಕೋ ದೇವ ಇತ್ಯಾದಿ ಶಬ್ದಗಳಿಂದ ಗುಣಗಳನ್ನು ಅನುವಾದ ಮಾಡ್ತಾ ಇದ್ದಾರೆ ಅಂತ. ಅನುವಾದ ಮಾಡತಕ್ಕಂತಹದ್ದು ಯಾಕೆ ಅಂತಂದರೆ ನಿಷೇಧ ಮಾಡಲಿಕ್ಕೆ ಅಂತ. ಹಾಗಾದರೆ ನಿಷೇಧ ಮಾಡುವಂತಹ ಪದ ಇರಬೇಕಲ್ಲ, ನಿಷೇಧ ಮಾಡುವಂಥ ಪದ ಇರಬೇಕು. ಅಲ್ಲಿ ಏಕಃ ದೇವಃ ನ ಅಂತೇನಾದರೂ ಇದೆಯಾ? ನಿಷೇಧ ಮಾಡುವಂತಹ ಪದ ಇಲ್ಲ. ಇನ್ನು ಒಂದು ಪದ ಇದೆ, ನಿರ್ಗುಣ ಅಂತ. ನಿರ್ಗುಣ ಎಂಬತಕ್ಕಂಥ ಪದದಲ್ಲಿ ನಿರಿ ಎಂಬತಕ್ಕಂಥದ್ದು ಗುಣಶಬ್ದದ ಜೊತೆಯಲ್ಲಿ ಸಮಾಸ ಹೊಂದಿದೆ, ಸಮಸ್ತ ಪದ. ಸಮಸ್ತ ಪದದಲ್ಲಿರ್ತಕ್ಕಂತಹ ನಿಷೇಧಾರ್ಥಕವಾದ ಪದವನ್ನು ಬಿಡಿಸ್ಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಆ ರೀತಿಯಲ್ಲಿ ಮಾಡ್ತೀರಾ ಅಂತಂದರೆ ಅದು ಆರ್ಥಿಕವಾಗುತ್ತೆ. ಅಂದರೆ ಅರ್ಥದಿಂದ ಲಬ್ಧವಾದ ಅರ್ಥ ಆಗುತ್ತಷ್ಟೇ ಹೊರತು ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಅಲ್ಲ. ವೇದ ಗುಣಗಳನ್ನು ಅನುವಾದ ಮಾಡಿ ನಿಷೇಧ ಮಾಡ್ತಾ ಇದೆ, ಅದರಿಂದ ದೇವರನ್ನು ನಿರ್ಗುಣ ಅಂತ ಹೇಳಬೇಕು ಅಂತ ಅವ್ರು ಹೇಳ್ತಾರೆ.
ವೇದಗಳು ಗುಣಗಳನ್ನು ನಿಷೇಧ ಮಾಡಲಿಕ್ಕೋಸ್ಕರ ಅನುವಾದ ಮಾಡಿದ್ದು. ನಿಷೇಧ ಮಾಡಲಿಕ್ಕೆ ಅನುವಾದ ಮಾಡಿದ್ದು, ನಿಷೇಧ ಮಾಡುವಂಥ ಪದ ಎಲ್ಲಿದೆ? ನನ್ಯಃ ವಿಭಜ್ಯ ಯೋಗೇತು ಶ್ರೌತಂ ತತ್ತನ್ ನಿಷೇಧನಂ ಸಮಸ್ತ ನನ್ವಿಭಾಗಸ್ಯ ಅಯೋಗ. ಅಲ್ಲಿ ನನ್ನನ್ನು ವಿಭಾಗ ಮಾಡಿ ಒಂದೊಂದಕ್ಕೂ ಅನ್ವಯ ಮಾಡಿಕೊಳ್ಬೇಕು. ಏಕಃ ನ ದೇವಃ ನ ಸರ್ವಭೂತ ಸಾಕ್ಷಿ ನ ಅಂತೆಲ್ಲ ಹೇಳಿದ್ರೆ ಅವಾಗ ಎಲ್ಲ ಗುಣಗಳನ್ನು ಕೂಡ ನಿಷೇಧ ಮಾಡಿದಂತೆ ಆಗುತ್ತೆ. ಆದರೆ ಇಲ್ಲಿ ನಿಷೇಧ ಅರ್ಥವನ್ನು ಕೊಡ್ತಕ್ಕಂಥ ಪದ ಯಾವುದು? ನಿರ್ ಎಂಬತಕ್ಕಂಥದ್ದು. ಅದೇನಾಗಿದೆ? ಸಮಸ್ತ ಪದ. ನಿರ್ಗುಣ ಎಂಬತಕ್ಕಂಥ ಪದದ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಅದನ್ನು ವಿಭಾಗ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಗುಣವನ್ನು ಭಗವಂತನಲ್ಲಿ ಇಲ್ಲ ಅಂತ ನಿಷೇಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅನುವಾದ ಮಾಡಿ ನಿಷೇಧ ಮಾಡ್ತಾರೆ ಅಂದರೆ ನಿಷೇಧಕವಾದ ಪದವೇ ಇಲ್ಲ. ಅಷ್ಟೇ ಅಲ್ಲ, ನೀವೇನಾದರೂ ಆ ರೀತಿಯಲ್ಲಿ ಹೇಳ್ತೀರಾ ಅಂತಂದರೆ ಅದು ನಿರ್ಗುಣ ಅಂತ ಹೇಳ್ತಾ ಇದೆ. ನಿರ್ಗುಣ ಅಂತ ಅಷ್ಟನ್ನೂ ಅನುವಾದ ಮಾಡಿ ಒಂದೇ ಪದದಿಂದ ನಿರ್ಗುಣ ಅಂತ ಹೇಳ್ತಾ ಇದೆ ಅಂತಂದರೆ ಇದು ಅರ್ಥಾತ್ ಲಬ್ಧವಾದ ಅರ್ಥ ಆಯ್ತಷ್ಟೇ ಹೊರತು ಶಬ್ದದಿಂದ ಲಬ್ಧವಾದ ಅರ್ಥ ಅಲ್ಲ. ನನ್ಯಃ ನನ್ ಪದವನ್ನು ವಿಭಜ್ಯ ನಿರ್ಗುಣ ಎಂಬತಕ್ಕಂತಹ ಪದದಿಂದ ಬೇರ್ಪಡಿಸಿ ಯೋಗೆ ಏಕಃ ದೇವಃ ಇತ್ಯಾದಿ ಶಬ್ದಗಳ ಜೊತೆಯಲ್ಲಿ ಅನ್ವಯವನ್ನು ಹೇಳಿದರೆ ತತ್ತನ್ ನಿಷೇಧನಂ ಆಯಾ ಗುಣಗಳ ನಿಷೇಧವು ಶ್ರೌತಂ ಶ್ರುತಿಯಿಂದ ಉಕ್ತವಾದದ್ದು ಎಂಬುದಾಗಿ ಆಗುತ್ತದೆ. ಆದರೆ ಸಮಸ್ತ ನನ್ ವಿಭಾಗಸ್ಯ ಸಮಸ್ತ ಸಮಾಸವನ್ನು ಹೊಂದಿರುವಂತಹ ಪದದಲ್ಲಿರ್ತಕ್ಕಂತಹ ನನ್ಯ ಪದದ ವಿಭಾಗದ ಅಯೋಗಾತ್ ಕೂಡುವುದಿಲ್ಲ. ಆದ್ದರಿಂದ ನಿಷೇಧನಂ ಗುಣಗಳು ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದು ಆರ್ಥಂ ಅರ್ಥಾತ್ ಲಭ್ಯವಾದ ಅರ್ಥವಾಗುತ್ತೆ ವಿನಃ ಶಬ್ದದಿಂದ ಲಭ್ಯವಾದ ಅರ್ಥ ಆಗೋದಿಲ್ಲ. ನನ್ಯಃ ನನ್ ಪದವನ್ನು ವಿಭಜ್ಯ ನಿರ್ಗುಣ ಎಂಬತಕ್ಕಂಥ ಪದದಿಂದ ವಿಭಾಗ ಮಾಡಿ ಯೋಗೆ ಬೇರೆ ಪದಗಳ ಜೊತೆಯಲ್ಲಿ ಅನ್ವಯವನ್ನು ಮಾಡಿದರೆ ತತ್ತನ್ ನಿಷೇಧನಂ ಏಕತ್ವ ದೇವತ್ವ ಸಾಕ್ಷಿತ್ವ ಇತ್ಯಾದಿ ಗುಣಗಳ ನಿರಾಕರಣೆಯನ್ನು ಮಾಡಬಹುದು. ಅದು ಶ್ರೌತಂ ಶ್ರುತಿಯಿಂದ ಉಕ್ತವಾದದ್ದು ಎಂಬುದಾಗಿ ಆಗುತ್ತದೆ. ಸಮಸ್ತ ನನ್ ವಿಭಾಗಸ್ಯ ಸಮಾಸವನ್ನು ಹೊಂದಿರುವಂತಹ ನನ್ಯ ಪದದ ವಿಭಾಗಸ್ಯ ಪದಚ್ಛೇದವು ಅಯೋಗಾತ್ ಕೂಡುವುದಿಲ್ಲ. ಆದ್ದರಿಂದ ನಿಷೇಧನಂ ಸರ್ವಗುಣಗಳು ಇಲ್ಲ ಎಂಬುದಾಗಿ ನಿರಾಕರಣೆಯು ಆರ್ಥಂ ಶಬ್ದದಿಂದ ಲಭ್ಯವಾದ ಅರ್ಥ ಆಗೋದಿಲ್ಲ, ಅರ್ಥಾತ್ ಲಭ್ಯವಾದ ಅರ್ಥ ಆಗುತ್ತೆ. ಯಶ್ಚ ಅರ್ಥಾದರ್ಥ ನಚ ಚೋದನಾರ್ಥ. ಯಾವುದು ಆರ್ಥಿಕವಾದ ಅರ್ಥವೋ ಅದು ಶಬ್ದದಿಂದ ಬಂದ ವೇದದ ಅರ್ಥ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತಿದೆ. ಆದ್ದರಿಂದ ನಿರ್ಗುಣತ್ವ ಭಗವಂತನಲ್ಲಿ ವೇದ ಹೇಳ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಶಬ್ದ ಘಟ ಅನ್ನೋದು ಶಬ್ದ. ಘಟದಿಂದ ಶಬ್ದದಿಂದ ತಿಳಿದು ಬರುವ ಅರ್ಥ, ಈ ಆಕಾರವುಳ್ಳದ್ದು ಪದಾರ್ಥ, ಅದು ಅರ್ಥ ಅಂತ. ಶಬ್ದ ಪದಾರ್ಥವನ್ನು ಹೇಳ್ತಕ್ಕಂಥದ್ದು. ಶಬ್ದದಿಂದ ಪದಾರ್ಥದ ಜ್ಞಾನ ಬರುತ್ತೆ. ಹಾಲು ಕುಡಿ ಅಂತ ಹೇಳ್ತೇವೆ, ಶಬ್ದನ ಕುಡಿಯೋದಲ್ಲ. ಹಾಲು ಕುಡಿ ಅಂತಂದರೆ ಹಾಲು ಎಂಬತಕ್ಕಂಥ ಶಬ್ದದಿಂದ ಪದಾರ್ಥ, ಆ ಬಿಳಿಯಾಗಿರ್ತಕ್ಕಂತಹ ಪದಾರ್ಥ, ಅದು ಹಾಲು ಎಂಬ ಶಬ್ದದ ಅರ್ಥ. ಆ ಪದಾರ್ಥವನ್ನು ಹೇಳಲಿಕ್ಕೆ ಹಾಲು ಎಂಬತಕ್ಕಂಥದ್ದು ವರ್ಡ್ ಪದ, ಅದನ್ನು ಶಬ್ದ ಅಂತ ಕರೀತೇವೆ. ಹೀಗೆ ಪದ ಪದಾರ್ಥ. ಯುಕ್ತ್ಯಂತರೇಣಾಪಿ ಏಕಃ ಇತ್ಯಾದಿ ವಿಧೇರೇವ ಪ್ರಾಬಲ್ಯಂ ಇತ್ಯಾಹ ಅಂತ. ಇನ್ನೊಂದು ಯುಕ್ತಿಯಿಂದಲೂ ಕೂಡ ಏಕೋ ದೇವಃ ಸರ್ವಭೂತೇಷು ಗೂಢಃ ಇತ್ಯಾದಿ ಶ್ರುತಿಯಿಂದ ಏಕತ್ವಾದಿಗಳನ್ನು ವಿಧಾನ ಮಾಡಿದ್ದಾರೆ, ಅನುವಾದ ಅಂತ ಆಗೋದಿಲ್ಲ. ಅವ್ರು ಹೇಳಿದರು ಅನುವಾದ ಮಾಡಿ ನಿರಾಕರಣೆ ಮಾಡ್ತಾರೆ, ಅದು ಅನುವಾದ ಅಂತ ಆಗೋದಿಲ್ಲ, ವಿಧಾನ ಮಾಡಿರೋದು. ಆರ್ಥಂ ನಿರ್ಗುಣ ಇತಿ ಸಾಮಾನ್ಯತಃ ಗುಣ ನಿಷೇಧೆ ಗುಣತ್ವಾಕ್ರಾಂತತ್ವಾದ್ ಏಕತ್ವಾದಿ ಗುಣಾನಾಂ ನಿಷೇಧ ಸ್ಯಾದ್ ಇತಿ ಅರ್ಥಾತ್ ಸಿದ್ಧಮಿತ್ಯರ್ಥ. ನಿರ್ಗುಣ ಅಂತ ಶಬ್ದ ಹೇಳಿದ್ದಾರೆ. ನಿರ್ಗುಣ ಶಬ್ದಕ್ಕೇನರ್ಥ? ಗುಣ ಇಲ್ಲ ಅಂತ ಅರ್ಥ ಆಯಿತು. ಇಂದ ನಿರ್ಗುಣ ಶಬ್ದದಿಂದ ಸಾಮಾನ್ಯತಃ ಗುಣ ನಿಷೇಧ ಮಾಡಿದಂತೆ ಆಯಿತು. ಏಕತ್ವ ನಿಷೇಧ ಮಾಡಿದಂತೆ ಆಯಿತಾ? ಆಯಿತು. ಹೇಗಾಯಿತು? ಗುಣ ಇಲ್ಲ ಅಂತ ಹೇಳಿದ್ರಿಂದ ಏಕತ್ವ ಒಂದು ಗುಣ ಆಗಿರೋದ್ರಿಂದ ಆ ಏಕತ್ವ ಇಲ್ಲ ಅಂತ ಹೇಳ್ತಾಯಿತು.
ಹಾಗಾದರೆ ಮೇಲ್ನೋಟಕ್ಕೆ ಗುಣ ಇಲ್ಲ ಅಂತ. ಏಕತ್ವ ಇಲ್ಲ ನಿಷೇಧ ಮಾಡಿದ್ದು ಹೇಗೆ? ಏಕತ್ವ ಒಂದು ಗುಣ ಆಗಿರೋದ್ರಿಂದ. ಇನ್ನು ನೇರವಾಗಿ ಏಕತ್ವ ಇಲ್ಲ ಅಂತ ಹೇಳಿಲ್ಲ, ಗುಣ ಇಲ್ಲ ಅಂತ ಹೇಳಿದ್ರಿಂದ ಏಕತ್ವ ಒಂದು ಗುಣ ಆಗಿರೋದ್ರಿಂದ ಏಕತ್ವ ಎಂಬತಕ್ಕಂಥದ್ದು ಇಲ್ಲ ಅಂತ, ಗುಣ ಇಲ್ಲ ಅನ್ನೋದ್ರಿಂದ ಸಿದ್ಧವಾದದ್ದು ಏಕತ್ವ ಇಲ್ಲ ಅಂತ. ಅದರಿಂದ ಇದು ಆರ್ಥಿಕವಾದ ಅರ್ಥ ಆಯಿತು, ಹೊರತು ಇದು ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಆಗಲಿಲ್ಲ. ಅತಸ್ತವಾರ್ಥಿಕಾದಸ್ಮಾತ್ ನಿಷೇಧಾನ್ಮೇ ವಿಧಿಃ ಕುತಃ ಶ್ರುತಃ ಬಲೀಯಾನ್ಸ್ತನ್ನಿಷೇಧಾಯ ದುರ್ಬಲೋಸೌ ನ ಶಕ್ನುತೆ. ಅದರಿಂದ ನಿಷೇಧವು ಆರ್ಥಿಕವಾದ ಅರ್ಥ ಆಯಿತು. ವಿಧಿ ಎಂಬತಕ್ಕಂಥದ್ದು ಶಬ್ದದಿಂದ ಲಭ್ಯವಾದ ಅರ್ಥ ಆಯಿತು. ಏಕಃ ಅಂತಂದರೆ ಏಕಃ ಅಸ್ತಿ, ಏಕಃ ಭವತಿ, ದೇವಃ ಭವತಿ ಅಂತ ತಾನಾಗಿ ಸಿದ್ಧ ಆಗಿಬಿಡುತ್ತೆ. ಅವನು ಅಂದರೆ ಏನು ಹೇಳ್ತಾರೆ? ಇದಾನೆ ಅಂತ ಅರ್ಥ. ಹೌದಲ್ವ? ಅವನು ಶಬ್ದವನ್ನು ಹೇಳಿದ ಕೂಡಲೇ ಇದಾನೆ ಅಂತಕ್ಕಂಥದ್ದು ಸಿದ್ಧವಾಗುತ್ತೆ. ಅವನಿದಾನೋ ಇಲ್ವೋ, ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ ಅವನು ಅಂತ ಹೇಳ್ತೇವೆ. ಅವನು ಅಂತ ಹೇಳಿದ ಕೂಡಲೇ ಇದ್ದಾರೆ ಅಂತಕ್ಕಂಥದ್ದೇ ಅರ್ಥ. ಆದ್ದರಿಂದ ಶಬ್ದವನ್ನು ಹೇಳಿದ ಕೂಡಲೇ ವಿಧಿ ಎಂಬತಕ್ಕಂಥದ್ದು ತಾನವಾಗಿ ಸಿದ್ಧ ಆಗಿಬಿಡುತ್ತೆ. ಶಬ್ದ ಹೇಳಿದ ಕೂಡಲೇ ನಿಷೇಧ ತಾನಾಗೇ ಸಿದ್ಧ ಆಗಲ್ಲ, ನಿಷೇಧವನ್ನು ಹೇಳ್ತಕ್ಕಂಥ ಪದ ಬೇಕು. ಪ್ರಕೃತದಲ್ಲಿ ಪ್ರತ್ಯೇಕವಾಗಿ ನಿಷೇಧವನ್ನು ಹೇಳ್ತಕ್ಕಂಥ ಪದ ಇಲ್ಲ, ಸಮಸ್ತ ಪದಕ ಘಟಕವಾದದ್ದು, ಸಮಾಸವನ್ನು ಹೊಂದಿರುವ ಪದದಲ್ಲಿರ್ತಕ್ಕಂಥದ್ದು. ಅದನ್ನು ನೀವು ಪ್ರತ್ಯೇಕವಾಗಿ ಅನ್ವಯ ಮಾಡಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ನಿರ್ಗುಣ ಶಬ್ದದಿಂದ ಲಭ್ಯವಾದ ಅರ್ಥದಿಂದ ಗುಣರಾಹಿತ್ಯ ಹೇಳ್ತೀರಾ ಅಂತಂದರೆ ಅದು ಅರ್ಥದಿಂದ ಲಭ್ಯವಾದ ಅರ್ಥ, ಅದು ಅಪ್ರಧಾನ ಅರ್ಥ. ಆದ್ದರಿಂದ ಏಕೋದೇವ ಇತ್ಯಾದಿ ಶಬ್ದಗಳಿಂದ ಭಗವಂತನ ಏನು ಸಿದ್ಧವಾಗುತ್ತೆ? ಗುಣಗಳು ಇದೇನು ಸಿದ್ಧ ಆಗುತ್ತೆ ಅಷ್ಟೇ ಹೊರತು ನಿರ್ಗುಣ ಶಬ್ದದಿಂದ ಗುಣರಾಹಿತ್ಯ ಸಿದ್ಧ ಆಗೋದಿಲ್ಲ. ಅತಃ ಆದ್ದರಿಂದ ತವ ನಿನ್ನ ಆರ್ಥಿಕಾತ್ ಅರ್ಥದಿಂದ ಲಭ್ಯವಾದಂತಹ ಅಸ್ಮಾತ್ ಈ ಯಾವ ನಿಷೇಧಾತ್ ಭಗವಂತನಲ್ಲಿ ಗುಣ ಇಲ್ಲ ಎಂಬತಕ್ಕಂಥ ನಿಷೇಧಕ್ಕಿಂತಲೂ ಮೇನನ್ನ ಶ್ರುತಃ ಶಬ್ದದಿಂದ ತಿಳಿಯಲ್ಪಟ್ಟಂತಹ ವಿಧಿಹಿ ಏಕತ್ವ ಇದೆ, ದೇವತ್ವ ಇದೆ ಎಂಬತಕ್ಕಂತಹ ವಿಧ್ಯರ್ಥವು ಬಲಿಯಾನ್ ಬಲಿಷ್ಠವಾದದ್ದು, ದುರ್ಬಲಃ ದುರ್ಬಲವಾಗಿರ್ತಕ್ಕಂತಹ ಅಸೌ ಈ ಯಾವ ನಿರ್ಗುಣ ಶಬ್ದದಿಂದ ಸಿದ್ಧವಾದ ಆರ್ಥಿಕವಾದ ನಿಷೇಧ ರೂಪವಾದ ಅರ್ಥವು ತನ್ನಿಷೇಧಾಯ ಶ್ರುತಿಯಿಂದ ಶಬ್ದತಃ ಪ್ರಾಪ್ತವಾಗಿರ್ತಕ್ಕಂತಹ ಏಕತ್ವಾದಿಗಳನ್ನು ನಿರಾಕರಣೆ ಮಾಡಲಿಕ್ಕೆ ನ ಶಕ್ನುತೆ ಸಾಮರ್ಥ್ಯವನ್ನು ಹೊಂದಿಲ್ಲ, ಸಮರ್ಥವಾಗುವುದಿಲ್ಲ. ಅತಃ ಆದ್ದರಿಂದ ತವ ನಿನ್ನ ಆರ್ಥಿಕಾತ್ ಅರ್ಥದಿಂದ ಲಬ್ಧವಾದಂತಹ ಅಸ್ಮಾತ್ ಈ ಯಾವ ನಿಷೇಧಾತ್ ಗುಣಗಳು ಇಲ್ಲ ಎಂಬತಕ್ಕಂಥ ನಿರಾಕರಣೆಯಿಂದ ಮೇ ನನ್ನ ಶ್ರುತಃ ಶಬ್ದದಿಂದ ಹೇಳಲ್ಪಟ್ಟಂತಹ ವಿಧಿಹಿ ಏಕತ್ವ ಇದೆ, ದೇವತ್ವ ಇದೆ ಎಂಬತಕ್ಕಂತಹ ಈ ಗುಣಗಳು ಬಲಿಯಾನ್ ಬಲಿಷ್ಠವಾದವುಗಳು, ದುರ್ಬಲಃ ದುರ್ಬಲವಾದಂತಹ ಅಸೌ ಈ ಅರ್ಥಲಬ್ಧವಾದಂತಹ ನಿರಾಕರಣೆಯು ನಿಷೇಧವು ತನ್ನಿಷೇಧಾಯ ಪ್ರಬಲವಾದಂತಹ ವಿಧಿಲಬ್ಧವಾಗಿರ್ತಕ್ಕಂತಹ ಏಕತ್ವಾದಿ ಗುಣಗಳನ್ನು ನಿರಾಕರಣೆ ಮಾಡಲಿಕ್ಕೆ ನ ಶಕ್ನುತೆ ಸಾಮರ್ಥ್ಯವನ್ನು ಹೊಂದಿಲ್ಲ. ಮೇ ವಿಧಿ ಏಕೋ ಭವತಿ ದೇವಃ ಭವತಿ ಇತ್ಯಾದಿ ವಿಧಿ ಅಂತ ಏಕಃ ಅಂತಿದೆಯಲ್ಲ ಅದಕ್ಕೆ ಭವತಿ ಅಂತ ಅನ್ವಯ ಮಾಡಿಕೊಳ್ಬೇಕು. ಇದು ವ್ಯಾಕರಣಶಾಸ್ತ್ರದಲ್ಲಿ ಸಿದ್ಧವಾದದ್ದು. ಎಲ್ಲಿಯಾದರೂ ನಿಷೇಧಾರ್ಥಕವಾದ ಪದ ಇಲ್ಲ ಅಂತಾದರೆ, ವಿಧಿಬೋಧಕವಾದ ಪದ ಇಲ್ಲ ಅಂತಾದರೆ ಆವಾಗ ಯಾವ ಪದವನ್ನು ಅಧ್ಯಯನ ಮಾಡಿಕೊಳ್ಬೇಕು? ವಿಧಿಬೋಧಕವಾದ ಪದವನ್ನೇ ಅಧ್ಯಯನ ಮಾಡಬೇಕು. ಎಲ್ಲಿ ನಿಷೇಧ ಬೋಧಕ ಪದವೂ ಇಲ್ಲ, ವಿಧಿಬೋಧಕ ಪದವೂ ಇಲ್ಲ ಅಂಥ ಕಡೆಯಲ್ಲಿ ಯಾವ ಪದವನ್ನು ಅಧ್ಯಯನ ಮಾಡಿಕೊಳ್ಬೇಕು? ನಿಷೇಧ ಬೋಧಕ ನಾಸ್ತಿ ಅಂತಲ್ಲ, ವಿಧಿಬೋಧಕವಾದ ಭವತಿ ಅಂತಲೇ. ಅದರಿಂದ ಏಕಃ ಭವತಿ ದೇವಃ ಭವತಿ ಎಂಬುದಾಗಿ ಈ ಭವತಿ ಎಂಬತಕ್ಕಂಥ ಪದ ಅಧ್ಯಯನ ಮಾಡಿಕೊಳ್ಬೇಕು. ಇತ್ಯಾದಿ ವಿಧಿ ಶ್ರುತಃ ಇದು ಸಾಕ್ಷಾತ್ ಶ್ರುತಿಸಿದ್ಧ ಭವತಿ ಏಕತ್ವ ಇದೆ, ದೇವತ್ವ ಇದೆ ಎಂಬುದಾಗಿ ಶ್ರುತಿಯಿಂದ ಸಿದ್ಧವಾಗುತ್ತೆ. ನತು ಆರ್ಥಿಕ ಅದು ಶಬ್ದದ ಅರ್ಥದಿಂದ ಲಭ್ಯವಾದ ಅರ್ಥ ಅಲ್ಲ. ಹೇಗೆ ನಿರ್ಗುಣ ಗುಣರಹಿತ, ಏಕತ್ವಾದಿರಹಿತ ಅಂತ ಹೇಳಿಲ್ಲ. ಗುಣರಹಿತ ಅಂತ ಹೇಳಿದರೆ ಏಕತ್ವ ಒಂದು ಗುಣ ಆಗಿರೋದ್ರಿಂದ ಏಕತ್ವ ಇಲ್ಲ ಅಂತ ಅರ್ಥ ಹೇಳಬೇಕು. ಹಾಗಲ್ಲ, ಇಲ್ಲಿ ಏಕತ್ವ ಇದೆ, ದೇವತ್ವ ಇದೆ ಎಂಬುದಾಗಿ ಶಬ್ದದಿಂದಲೇ ಸಿದ್ಧವಾಗ್ತಾ ಇದೆ. ಅಸೌ ನಿರ್ಗುಣ ಶಬ್ದ. ಅದರಿಂದ ಈ ಯಾವ ವೇದದಲ್ಲಿರ್ತಕ್ಕಂಥ ನಿರ್ಗುಣ ಎಂಬತಕ್ಕಂಥ ಶಬ್ದ ಈ ವಿಧಿ ಪ್ರಾಪ್ತವಾಗಿರ್ತಕ್ಕಂತಹ ಏಕತ್ವ ದೇವತ್ವ
ಸಾಕ್ಷಿತ್ವಾದಿ ಗುಣಗಳನ್ನು ನಿರಾಕರಣೆ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ. ಏಕ ಇತ್ಯಾದಿ ಶಬ್ದಾನಾಂ ನನ್ಯೋಗಾದರ್ಶನಾಶ್ರುತೌ ನನ್ಯೋಗಾದರ್ಶನಾಶ್ರುತೌ ಸಂಭಾವಿತಕ್ರಿಯಾಯೋಗಾತ್ ಭವತೀತ್ಯೇವ ಯೋಜನಾ. ಈ ಶ್ರುತಿಯಲ್ಲಿ ಯಾವುದನ್ನು ಅಧ್ಯಯನ ಮಾಡಿಕೊಳ್ಬೇಕು? ಅದನ್ನು ಹಿಂದೆ ಹೇಳಿದ ಹಾಗೆ ಭವತಿ ಅನ್ನೋದನ್ನು ಅಧ್ಯಯನ ಮಾಡಿಕೊಳ್ಬೇಕು. ಯಾಕೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಏಕಃ ಇತ್ಯಾದಿ ಶಬ್ದಾನ, ಏಕೋ ದೇವಃ ಸರ್ವಭೂತೇಷು ಗೂಢಃ ಅಂತೆಲ್ಲ ಶಬ್ದಗಳಿದೆ. ಈ ಶಬ್ದಗಳಿಗೆ ನನ್ನಿನ ಜೊತೆಯಲ್ಲೇ ಅನ್ವಯ ಮಾಡಿಕೊಳ್ಬೇಕು ಅಂತ ತಿಳಿದು ಬರ್ತಾ ಇದೆಯಾ? ಇಲ್ಲ. ಯಾಕೆ? ಪ್ರತ್ಯೇಕವಾದ ನಿಷೇಧವನ್ನು ಹೇಳ್ತಕ್ಕಂಥ ಪದ ಇಲ್ಲ. ಅದರಿಂದ ನನ್ಯೋಗ ಅದರ್ಶನ, ನನ್ನಿನ ಅನ್ವಯ ಕಂಡು ಬರ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಸಂಭಾವಿತ ಕ್ರಿಯಾಯೋಗ, ಯಾವ ಕ್ರಿಯೆಯ ಅನ್ವಯವನ್ನು ಮಾಡಬೇಕೋ ಇದು ಯೋಗ್ಯವಾಗುತ್ತೋ ಅದನ್ನು ಅನ್ವಯ ಮಾಡಿಕೊಳ್ಬೇಕು. ಹಾಗಾದ್ರೆ ಏನು ಮಾಡಬೇಕು? ಭವತಿ ಎಂಬತಕ್ಕಂಥದ್ದನ್ನೇ ಅನ್ವಯ ಮಾಡಿಕೊಳ್ಬೇಕು. ಏಕಃ ಭವತಿ, ದೇವಃ ಭವತಿ, ಸರ್ವಭೂತೇಷು ಗೂಢಃ ಭವತಿ ಅಂತ ಇದೆಲ್ಲ ವಿಧಿಬೋಧಕ ಆಯಿತು. ಆಗಿದ್ದಾನೆ, ಭಗವಂತ ದೇವನಾಗಿದ್ದಾನೆ, ಒಬ್ಬನೇ ಪ್ರಧಾನನಾಗಿದ್ದಾನೆ, ಎಲ್ಲ ಜೀವಿಗಳಲ್ಲಿ ಒಳಗೆ ಇರುವವನಾಗಿದ್ದಾನೆ ಅಂತ, ಹೀಗೆ ಆಗಿದ್ದಾನೆ ಅಂತ ಅನ್ವಯ ಮಾಡಿಕೊಳ್ಬೇಕು. ಆದ್ದರಿಂದ ಭಗವಂತನಲ್ಲಿ ಗುಣಪೂರ್ಣತ್ವ ವಿಧಾನ ಮಾಡುತ್ತು ಶ್ರುತಿ, ನಿರಾಕರಣೆ ಅನುವಾದ ಮಾಡಿದ್ದು ನಿರಾಕರಣೆಗೆ ಅಂತ ಸರಿಯಲ್ಲ. ಶ್ರುತೌ ಏಕೋ ದೇವಃ ಎಂಬತಕ್ಕಂಥ ವೇದವಾಕ್ಯದಲ್ಲಿ ಏಕ ಇತ್ಯಾದಿ ಶಬ್ದಾನಾಂ, ಏಕಃ ದೇವಃ ಸಾಕ್ಷಿ ಇತ್ಯಾದಿ ಶಬ್ದಗಳಿಗೆ ನನ್ಯೋಗ ಅದರ್ಶನಾತ್, ನಿಷೇಧಾರ್ಥಕವಾದ ನನ್ನಿನ ಅನ್ವಯವು ಕಂಡು ಬಾರದೇ ಇರುವುದರಿಂದ ಸಂಭಾವಿತ ಕ್ರಿಯಾಯೋಗಾತ್, ಯೋಗ್ಯವಾಗಿರತಕ್ಕಂತಹ ಕ್ರಿಯೆಯನ್ನು ಅಧ್ಯಯನ ಮಾಡಿಕೊಳ್ಬೇಕಾಗಿರುವುದರಿಂದ ಭವತಿ ಇತ್ಯೇವ, ಭವತಿ ಎಂಬತಕ್ಕಂತಹ ಶಬ್ದವನ್ನೇ ಯೋಜನಾ ಅನ್ವಯ ಮಾಡಿಕೊಳ್ಳಬೇಕು. ಶ್ರುತೌ ಶ್ರುತಿಯಲ್ಲಿ ಏಕ ಇತ್ಯಾದಿ ಶಬ್ದಾನಾಂ, ಏಕೋ ದೇವಃ ಸಾಕ್ಷಿ ಇತ್ಯಾದಿ ಶಬ್ದಗಳಿಗೆ ನನ್ಯೋಗ ಅದರ್ಶನ, ನಿಷೇಧಾರ್ಥಕವಾದ ನನ್ನಿನ ಅನ್ವಯ ಕಂಡು ಬಾರದೇ ಇರುವುದರಿಂದ ಸಂಭಾವಿತ ಕ್ರಿಯಾಯೋಗಾತ್, ಸಂಭಾವಿತವಾದಂಥ ಕ್ರಿಯೆಯನ್ನೇ ಅನ್ವಯ ಮಾಡಿಕೊಳ್ಳಬೇಕು. ಆದ್ದರಿಂದ ಭವತೀತ್ಯೇವ, ಭವತಿ ಎಂಬುದಾಗಿಯೇ ಯೋಜನಾ ಅನ್ವಯನ್ನು ಮಾಡಿಕೊಳ್ಳಬೇಕು. ಅದೇ ಆಗಲ್ಲ ಅಂತ ಹೇಳಿದ್ರು. ಹಾಗಾದರೆ ಭಗವಂತನಲ್ಲಿ ಏಕತ್ವ ಇದೆ, ದೇವತ್ವ ಇದೆ ಅಂತ ಹೇಗೆ ಸಿದ್ಧ ಆಗುತ್ತೆ? ಅದಕ್ಕೆ ಹೇಳ್ತಾರೆ, ಒಂದು ನಿಯಮ ಇದೆ. ಎಲ್ಲಿ ನನ್ಯೋಗ ಅದರ್ಶನ, ನನ್ನಿನ ಅನ್ವಯ ಕೂಡಲ್ವೋ ಅಂಥ ಕಡೆಯಲ್ಲಿ ಭವತೀತ್ಯೇವ ಯೋಜನೆ. ಅದನ್ನು ಹೇಳಿಲ್ಲ, ಹಿಂದೆ ಹೇಳಿದ್ದು ನನ್ನಿನ ಜೊತೆಯಲ್ಲಿ ಅನ್ವಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಮಸ್ತ ಪದ ಆಗಿದೆ ಅಂತ ಹೇಳಿದ್ದು. ಇಲ್ಲಿ ನಿರ್ಗುಣ ಮೇಲೆ ನಿರಂತಿದೆ. ಆ ನಿರನ್ನದನ್ನು ಬೇರೆ ಮಾಡಿಕೊಂಡು ಏಕಃ ಶಬ್ದಾದಿಗಳ ಜೊತೆಯಲ್ಲಿ ಅನ್ವಯ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದು. ಇವಾಗ ಇದು ವಿಧಿ ಬೋಧಿತ ಆಯಿತು ಅಂತ ಹೇಗೆ ಅಂತಂದರೆ ಭವತಿ ಇಂಥ ಪದವನ್ನು ಅಧ್ಯಯನ ಮಾಡ್ಕೊಳ್ಳಿ. ಅದು ಯಾಕೆ ಅಧ್ಯಯನ ಮಾಡ್ಕೊಳ್ಬೇಕು ಅಂದರೆ, ಎಲ್ಲಿ ಶ್ರುತಿಯಲ್ಲಿ ಅಥವಾ ಸಾಧಾರಣವಾಗಿ ಲೋಕದಲ್ಲಿಯೂ ಕೂಡ ನೀವು ವಿಧಿಬೋಧಕವಾದ ಶಬ್ದವೂ ಇಲ್ಲ, ನಿಷೇಧ ಬೋಧಕವಾದ ಶಬ್ದವೂ ಇಲ್ಲ, ಅಂಥ ಕಡೆಯಲ್ಲಿ ವಿಧಿಬೋಧಕವಾದಂತಹ ಅನ್ವಯ ಕ್ರಿಯಾಪದವನ್ನೇ ಅನ್ವಯ ಮಾಡಿಕೊಳ್ಳೋದು ಕಂಡಿದೆ. ಹಾಗೆ ಇಲ್ಲೂ ಕೂಡ ಮಾಡಿಕೊಳ್ಬೇಕು. ಅಂದರೆ ಭಗವಂತನಲ್ಲಿ ಇದೆ ಅನಿಸಿದ್ದಾಯಿತು. ಏಕತ್ವವಾನ್ ಏಕಃ ಇತ್ಯಾದಿನ ಏಕಾದಿ ಶಬ್ದೇನೇವ ವಿಧಿಲಾಪೇಪಿ ಯುಕ್ತಂತರೇಣ ಚ ಆಹ. ಏಕಃ ಅಂತ ಶಬ್ದ ಅದೇನು ಹೇಳುತ್ತೆ? ಏಕತ್ವವಾನ್ ಅಂತ ಅರ್ಥ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೇನೆ. ಪರ್ವತದಲ್ಲಿ ವನ್ನಿ ಇದೆ ಅಂತ ಅರ್ಥ. ಹಾಗಾದರೆ ಏಕಃ ದೇವಃ ಅಂತ ಶಬ್ದ ಹೇಳಿದರೆ ಏಕತ್ವವಾನ್ ಅಂತ ಅರ್ಥ, ದೇವತ್ವವಾನ್ ಅಂತಲೇ ಅರ್ಥ. ಇದು ಸಿದ್ಧವಾಗುತ್ತೆ. ಆದರೂ ಕೂಡ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಏಕಃ ಶಬ್ದದಿಂದ ಏಕತ್ವ ಧರ್ಮ ಅವನಲ್ಲಿದೆ ಅಂತ ಸಿದ್ಧವಾಗುತ್ತೆ. ಆದರೂ ಕೂಡ ಯುಕ್ತ್ಯಂತರೇಣ ಇನ್ನೊಂದು ಯುಕ್ತಿಯಿಂದ ಏಕತ್ವಾದಿ ಧರ್ಮಗಳು ಭಗವಂತನ ಸಿದ್ಧವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಏಕಃ ಇತಿ ಅಂತ. ಅದನ್ನೇ ಏಕಃ ಇತ್ಯಾದಿ ಶಬ್ದಾನಾಂ ನನ್ಯೋಗ ಅದರ್ಶನಾತ್ ಅಂತ ಅರ್ಥ. ಎಲ್ಲಿ ನಿಷೇಧಾರ್ಥಕ ಪದಗಳ ಅನ್ವಯ ಇಲ್ಲ, ಕಂಡು ಬರ್ತಾ ಇಲ್ವೋ, ಅಲ್ಲಿ ವಿಧಿಬೋಧಕವಾದಂತಹ ಪದಗಳ ಅಧ್ಯಾಹಾರವನ್ನು ಮಾಡಿಕೊಳ್ಬೇಕೆಂಬುದಾಗಿ ಇರತಕ್ಕಂಥದ್ದು. ಆದ್ದರಿಂದ ಪ್ರಕೃತದಲ್ಲಿ ಭಗವಂತನಲ್ಲಿ ಗುಣ ಇದೆ ಅಂತಲೇ ಸಿದ್ಧವಾಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಏಪ್ರಿಲ್ 23, 24 ಗೋಪಾಲಕೃಷ್ಣ ಪ್ರಿಯದ. ನಾರಾಯಣ ಕೃಷ್ಣ ಗೋವಿಂದ. ನಾರಾಯಣ 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 ನಾರಾಯಣ. ಇದು ತುಂಬ ದಿವಸದಿಂದ ನಡೀತಾ ಇದೆ. ದೇವರು ಸಗುಣ ನಿರ್ಗುಣ ಅಲ್ಲ ಅಂತ. ಇದರಲ್ಲಿ ಹೌದು, ಅದರದ್ದು ಕಂಟಿನ್ಯೂಷನ್ ಇದೆ. ಅಲ್ಲೇ ನಡೆದರೆ ಅದು ಯಾವಾಗಲೂ ಉಪನಿಷತ್ತೇ ಪಾಠ ನಮ್ಮದು ಅಲ್ಲ, ಪ್ರವಚನ ಅಲ್ಲಿ ವಿಜಯಮಾಧ್ವ ಸಂಘದಲ್ಲಿ ಅದರಲ್ಲಿ ನೋಟ್ ಮಾಡಿರ್ತಾರೆ, ಅಲ್ಲಿಂದ ಮುಂದೆ ಅಂತ ಅವರೇ ಹೇಳಿರ್ತಾರೆ. ನಾನು ಇರ್ತೇನೆ, ಇನ್ನು 4 ದಿವಸ ಇರ್ತೇನೆ. ವೇದದ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಸೂತ್ರ ಮಾಡ್ತಾರೆ. ಯಾಕೆಂತಂದರೆ ವೇದಗಳಿಗೆ ಹೇಗೆ ಬೇಕಾದರೂ ಅರ್ಥ ಮಾಡ್ಬೋದು. ಅಂದರೆ ಹೀಗೆ ಅರ್ಥ ಮಾಡಬೇಕು ಅಂತ ಅದನ್ನು ನಾವು ನಿರ್ಣಯ ಮಾಡಲಿಕ್ಕೆ ಒಂದು ಸೂತ್ರ ಬೇಕು. ಅರ್ಥ ಮಾಡ್ಕೊಳ್ಬೇಕು. ವೇದವಂತೆ ಓದ್ಬೋದು, ವೇದನ ಓದಿದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಕ್ಲೂಷನ್ನಿಗೆ ಬರಬೇಕು. ಅದು ಹೇಗೆ? ಸೂತ್ರದ ಮೂಲಕ ಬರುತ್ತೆ. ಶ್ರುತಿ ಸತಿ ಕಂಠಸೂತ್ರ. ಶ್ರುತಿ ಎಂಬತಕ್ಕಂಥ ಕನ್ಯೆಗೆ ಸೂತ್ರ ಕಟ್ಟೋದು.